ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳುಗರೆ, ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಉದಯೋನ್ಮುಖ ತೋಟಗಾರಿಕಾ ಬೆಳೆಗಳನ್ನು ಕುರಿತು ವಿಶ್ರಾಂತ ಅಪರ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು. ಡಾಕ್ಟರ್ ಹಿತ್ತಲಮನಿ ಅವರೇ, ನಮಸ್ಕಾರ. ನಮಸ್ಕಾರ ಅಂತ. ಈ ದಿವಸ ತಾವು ಉದಯೋನ್ಮುಖ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಉದಯೋನ್ಮುಖ ಅಂತ ಒಂದು ಶಬ್ದವನ್ನು ನಾವು ಇತ್ತೀಚೆಗೆ ಅದನ್ನು ಬಳಸಿದ್ದೇವೆ. ಮೊದಲೇಕೆ ಏನಂತ ಇದ್ದರು, ಅಪ್ರಮುಖ ತೋಟಗಾರಿಕೆ ಬೆಳೆಗಳು, ಲೆಸ್ ನೋನ್ ಹಾರ್ಟಿಕಲ್ಚರ್ ಕ್ರಾಪ್ಸು, ಈ ರೀತಿ ಕರಿತಾ ಇದ್ದರು. ನನಗೇನೋ ಅದು ಆ ಶಬ್ದ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಮತ್ತು ಅದು ಉದಯೋನ್ಮುಖ ಅಂದರೆ ಅಪ್ಕಮಿಂಗ್ ಅಂತೇಳಿ, ಈ ಉದಯೋನ್ಮುಖ ಅಥವಾ ಅಪ್ಕಮಿಂಗ್ ಅಂತ ನಾವು ಹೇಳಿದರೆ ಚೆನ್ನಾಗಿರ್ತದಲ್ಲ ಅಂತ ತಿಳ್ಕೊಂಡು ಆ ಅರ್ಥದಲ್ಲಿ ನಾವು ಮುಂದುವರೆದುಬಿಟ್ಟು ಉದಯೋನ್ಮುಖ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದ್ದೇವೆ. ಯಾವುದಂತಂದರೆ ಇತ್ತೀಚೆಗೆ ಇವು ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಜನಪ್ರಿಯವಾಗ್ತಾ ಇವೆ, ರೈತರಿಗೆ ಅದು ಲಾಭದಾಯಕವಾಗಿ ಪರಿಣಮಿಸ್ತಾ ಇವೆ. ಮತ್ತು ಈ ಉದಯೋನ್ಮುಖ ತೋಟಗಾರಿಕೆ ಬೆಳೆಗಳಲ್ಲಿ ಅನೇಕ ಬೆಳೆಗಳು ಈಗಿರುವ ಸಮಸ್ಯಾತ್ಮಕ ಬೆಳೆಗಳಿಗೆ ಪರ್ಯಾಯವಾಗಿ ಗೋಚರಿಸಿವೆ. ಅದೊಂದು ದೊಡ್ಡ ಇದನ್ನು ಬದಲಾವಣೆ ಅಂತ ಹೇಳ್ಬೋದಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಈ ವಿವರಗಳನ್ನು ಇದನ್ನು ತಮ್ಮ ಜೊತೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಈಗ ಕರ್ನಾಟಕದ ಒಂದು ತೋಟಗಾರಿಕೆ ಸ್ಥಿತಿಗತಿಗೆ ನಾವು ಅವಲೋಕನ ಮಾಡಿದಾಗ ತಮಗೆಲ್ಲರಿಗೂ ಗೊತ್ತಿದೆ, ಅನೇಕ ಪ್ರಮುಖ ತೋಟಗಾರಿಕೆ ಬೆಳೆಗಳು, ಈಗಿರುವಂತಹ ಪ್ರಮುಖ ತೋಟಗಾರಿಕೆ ಬೆಳೆಗಳು ಸುಮಾರು ಇವೆ. ಅದು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಮಾವಾಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಸಿಟ್ರಸ್ ವೆರೈಟೀಸ್ ಆಗಿರ್ಬೋದು. ಇವೆಲ್ಲ ವೆರೈಟೀಸ್ಗೆ ಒಂದಿಲ್ಲದೆ ಒಂದು ದೊಡ್ಡ ಸಮಸ್ಯೆ ಇದೆ. ದೊಡ್ಡ ಸಮಸ್ಯೆ ಅದೇನಂತಂದರೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಇರ್ಬೋದು, ಕೀಟ ರೋಗಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಇರ್ಬೋದು, ಕೊಯ್ಲಾದಮೇಲೆ ಕೊಯ್ಲೋತ್ತರವಾಗಿ ಅದನ್ನು ನಿರ್ವಹಣೆ ಮಾಡೋದರಲ್ಲಿ, ಮಾರಾಟ ಮಾಡೋದರಲ್ಲಿ, ಆ ಮಾರಾಟದಲ್ಲಿ ಲಾಭವನ್ನು ಕಂಡುಕೊಳ್ಳೋದರಲ್ಲಿ ಸಹ ಅನೇಕ ಸಮಸ್ಯೆಗಳು ಇವತ್ತು ರೈತರು ಎದುರಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಈ ಸಮಸ್ಯೆ ತೀವ್ರತೆ ಇದೆ ಅಂತಂತಂದರೆ ಅನೇಕ ಜನ ರೈತರು ಈಗ ರೀಥಿಂಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡಬೇಕು, ಇವನ್ನೆಲ್ಲ ಉಳಿಸ್ಕೊಳ್ಬೇಕಾ ಈ ಬೆಳೆಗಳನ್ನೇ, ಅಥವಾ ಇದಕ್ಕೆ ಪರ್ಯಾಯವಾಗಿ ಬೇರೆ ಬೆಳೆಗಳು ಇದೇನಾ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಕೌಲ್ದಾರಿಯಲ್ಲಿ ಇದ್ದಾರೆ. ನಾವು ಈ ಸ್ಥಿತಿಯಲ್ಲಿ ನಾವು ರೈತರಿಗೆ ಇವತ್ತಿಗೆ ನಾವು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಹೊಸ ವಿವರಗಳನ್ನು ಅವರಿಗೆ ತಿಳಿಸಬೇಕಾಗಿದೆ. ಯಾಕಂದರೆ ಈ ತೆಂಗೆ ಒಂದೇ ತಗೊಳ್ಳಿ, ತೆಂಗಿಗೆ ಅನೇಕ ಉತ್ಪಾದನೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು, ಕೀಟ ರೋಗಾದಿಗಳು ದೊಡ್ಡ ರೀತಿಯಲ್ಲಿವೆ. ಮತ್ತು ಇವತ್ತು ನೀರಿನ ಸಮಸ್ಯೆ ಇದೆ, ಮತ್ತು ಮಾರುಕಟ್ಟೆಯಲ್ಲಿ ಬೆಲೆಗಳ ಸ್ಥಿತ್ಯಂತರ ಆಗ್ತಾನೇ ಇದೆ. ಇವೆಲ್ಲದರ ನಡುವೆ ತೆಂಗನ್ನು ಉಳಿಸ್ಕೊಳ್ಬೇಕಾ ಬೇಡ, ಅಥವಾ ಮಾವಿಗೆ ಸಂಬಂಧಿಸಿದಂಗೆ ಮಾವಿನಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂತಂದರೆ ಅದು ಎನ್ವಾರ್ಮೆಂಟಿಗೆ ತುಂಬ ಸೆನ್ಸಿಟಿವ್ ಕ್ರಾಪ್. ಅದ್ರ ಜೊತೆಗೆ ಪ್ಲಸ್ ಕೀಟ ರೋಗಗಳನ್ನು ಅನೇಕ ಕಡೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಮತ್ತು ತೋಟದಲ್ಲಿ ನೋಡಿ, ಇವನ್ ಅದು ಬಲ್ತ್ಬೇಕಾದ್ರೆ ಅಥವಾ ಅದು ಮಾಗಬೇಕಾದ್ರೆ ಆಣೆಕಲ್ಲು ಮಳೆ, ಗಾಳಿ ಮತ್ತು ಇವನ್ ಬೆಂಕಿಯ ಅವಾಂತರಗಳು, ಅದಾದಮೇಲೆ ಮಾರ್ಕೆಟಲ್ಲಿ ತುಂಬ ಸಮಸ್ಯೆಗಳು ರೈತರಿಗೆ ಕಾಡ್ತಾಯಿವೆ. ಒಂದೆರಡು ಎಕ್ಸಾಂಪಲ್ ಹೇಳಿದೆ. ಇಂಥಲ್ಲೇ ರೈತರು ಥಿಂಕ್ ಮಾಡ್ತಾರೆ, ಬರೀ ಇದ್ರ ಮೇಲೆ ಯಾಕೆ ನಾವು ಅವಲಂಬಿತವಾಗೋದು, ಬೇರೆ ಏನಾದರೂ ಪರ್ಯಾಯ ಬೆಳೆಗಳಿದ್ದರೆ ಚೆನ್ನಾಗಿರ್ತದಲ್ಲ, ಅದ್ರ ಬಗ್ಗೆ ನಾವು ಪ್ರಯತ್ನ ಪಡ್ಬೋದಲ್ಲ ಅಂತ ಹೇಳಿದಾಗ ಹಲವಾರು ಬೆಳೆಗಳನ್ನು ನಾವು ಸಜೆಸ್ಟ್ ಮಾಡ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು 2-3 ಕ್ಯಾಟಗರಿ ಮಾಡ್ತಿದ್ದೇನೆ. ಏನಂತಂದರೆ ಮಳೆಯ ಆಶ್ರಯದಲ್ಲಿ ಇರುವಂತಹ, ಮಳೆಯ ಆಶ್ರಯದಲ್ಲಿ ಬೆಳೆಯುವಂಥ ಬೆಳೆಗಳಿವೆ. ಫಾರ್ ಎಕ್ಸಾಂಪಲ್ ಮಾವು ಇದೆ, ಗೋಡಂಬಿ ಇದೆ, ನೇರಳೆ ಇದೆ, ಹುಣಸೆ ಇದೆ, ಹಲಸಿದೆ, ಮಳೆಯ ಆಶ್ರಯದಲ್ಲಿ ಬೆಳೀತಿದೆ. ಅವಕ್ಕೆ ನಾವು ಪರ್ಯಾಯವಾಗಿ ಹೇಳಬೇಕು. ಇನ್ನು ಕೆಲವು ತೆಂಗು, ಅಡಿಕೆ ಅವೆಲ್ಲ ನೀರಾವರಿ ಆಶ್ರಯದಲ್ಲಿವೆ, ಅದಕ್ಕೆ ಪರ್ಯಾಯ ಬೆಳೆಗಳು ನೀರಾವರಿಗೆ ಸಂಬಂಧಿಸಿದ ಹಾಗೆ. ಇನ್ನು ಕೆಲವು ಬೆಳೆಗಳು ಏನಂತಂದ್ರೆ ನೋಡಿ, ಅವು ನೆರಳಿನಲ್ಲಿ ಇನ್ನೊಂದು ಬೇರೆ ಗಿಡದಲ್ಲಿ ಮಿಶ್ರ ಬೆಳೆನ ಉಪಬೆಳೆಗಳಾಗಿ ಇರುವಂತಹ ಸನ್ನಿವೇಶಗಳಲ್ಲಿ ಪರ್ಯಾಯ ಬೆಳೆಗಳು ಏನಿದೆ. ಮತ್ತು ಇವೆಲ್ಲವನ್ನು ಮೀರಿ ಹೊಸದಾಗಿ ಕಂಡು ಕೇಳಿರದಂತಹ, ಬೇರೆ ದೇಶದಿಂದ ಇಲ್ಲಿ ಇಂಪೋರ್ಟ್ ಆದಂತಹ, ಹೊಸದಾಗಿ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಇರುವಂತಹ ಬೆಳೆಗಳು, ನ್ಯೂಟ್ರಿಷನ್ ಆಸ್ಪೆಕ್ಟ್ನಿಂದ ಬಂದಿದ್ದು, ಔಷಧೀಯ ಗುಣಗಳನ್ನು ಹೊಂದಿದಂಥದ್ದು. ಮೊನ್ನೆ ನೋಡಿ, ಕರೋನಾ ಮುಗಿದ ಮೇಲೆ ತುಂಬ ನ್ಯೂಟ್ರಿಷನ್ ಬಗ್ಗೆ ಜನಗಳು ಕಾಳಜಿ ಮಾಡೋಕ್ಕೆ ಶುರು ಮಾಡಿದರು. ಚೆನ್ನಾಗಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು, ರೆಸಿಸ್ಟೆನ್ಸ್ ತೊಗೊಳ್ಬೇಕು. ಅವಾಗ ಎಂಥದೇ ಕೊರೋನಾ, ಇನ್ಯಾವುದೇ ರೋಗ ಬಂದರೂ ಅದನ್ನು ನಾವು ಎದುರಿಸ್ಬೋದಂಥ ಒಂದು ಆತ್ಮವಿಶ್ವಾಸ ಬಂತು ಎಲ್ಲರಿಗೂ. ಅದಾದಮೇಲೆ ಕೆಲವೊಂದು ಬೆಳೆಗಳು ಪ್ರಾಮುಖ್ಯತೆಗೆ ಬಂದುಬಿಟ್ಟಿವೆ. ಅಂತಹ ಬೆಳೆಗಳ ಬಗ್ಗೆ ಸಹ ನಾನು ತಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೇನೆ. ಇವೆಲ್ಲವನ್ನು ಒಟ್ಟಾರೆ ಹೇಳಬೇಕಂದ್ರೆ ಉದಯೋನ್ಮುಖವಾದ ಬೆಳೆಗಳು ಅಥವಾ ಉದಯೋನ್ಮುಖವಾದ ಪರ್ಯಾಯ ಬೆಳೆಗಳಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೇಳ್ತಾ ಹೋಗಿ ಡಾಕ್ಟರ್ ಹಿತ್ತಲಮನಿ ಅವರೇ, ಯಾವ್ಯಾವ ಬೆಳೆಗಳು? ಹಲವಾರು ಬೆಳೆಗಳಿವೆ, ತುಂಬ ಇವೆ. ರೈತರಿಗೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ನಲ್ಲಿ ರೈತರಿಗೆ ಇದ್ರ ಬಗ್ಗೆ ನಾವು ತಿಳಿಸ್ತಾ ಇರ್ತೇವೆ. ಮುಖ್ಯವಾಗಿ ನಾನು ರೈತರಲ್ಲಿ ಕೇಳ್ಕೊಳ್ದೇನೆ ಅಂತಂದರೆ, ಈ ವಿವರಗಳನ್ನು ತಿಳ್ಕೊಂಡು ತಕ್ಷಣವೇ ನೀವು ಜಂಪ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ಲಿ ಬನ್ನಿ ಅದನ್ನು ನೆಡೋಣ ಅಂತ ಆ
ರೀತಿಯಲ್ಲಿ ಸನ್ನದ್ಧರಾಗಬೇಕಾಗಿಲ್ಲ. ಇದನ್ನು ತಿಳ್ಕೊಳ್ಳಿ, ಫಸ್ಟ್ ವಿಷಯವನ್ನು ಗ್ರಹಿಸಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಗಳನ್ನು ಕಲೆಕ್ಟ್ ಮಾಡಿ, ಯಾರು ಎಲ್ಲಿ ಬೆಳೆದಿದ್ದಾರೆ ಹೋಗಿ ನೋಡ್ಕೊಂಬನ್ನಿ, ಮತ್ತು ಜಾಸ್ತಿ ವಿವರಗಳನ್ನು ಆ ಬೆಳೆದಂತಹ ರೈತರ ಕಡೆಯಿಂದ ಚರ್ಚಿಸಿ ಕೊನೆಗೆ ನಿರ್ಧಾರ ತಗೊಳ್ಳಿ. ಇದು ಯಾಕೆ ನಾನು ಹೇಳ್ತೇನೆ ಅಂತಂದರೆ, ಇವೆಲ್ಲ ಹೆಚ್ಚು ಕಡಿಮೆ ಹೊಸ ಬೆಳೆ ಅಥವಾ ಹೊಸ ತಳಿಗಳಾಗಿವೆ. ಸಡನ್ನಾಗಿ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಬರದೇ ಇರ್ಬೋದು. ಸ್ವಲ್ಪ ವಿವರಗಳನ್ನು ತಿಳ್ಕೊಳ್ಳಿ, 1-2 ವರ್ಷ ಡಿಲೇ ಆಗಲಿ. ಆದರೆ ನಂದು ಕಳಕಳಿ ಮನವಿ ಏನಂತಂದರೆ, ಇವೇನೂ ತಿಳ್ಕೊಳ್ದೇನೆ ಕೊನೆಗೊಂದು ದಿನ ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೆಗೆದ್ರಲ್ಲ, ಆ ರೀತಿ ಆಗೋದು ಬೇಡ. ಅಟ್ಲೀಸ್ಟ್ ಈ ಪರ್ಯಾಯ ಬೆಳೆಗಳನ್ನು ಉದ್ಯೋನ್ಮುಖ ಬೆಳೆಗೆ ತಿಳ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮುಂದೆ ಅವಶ್ಯಕತೆ ಬಿದ್ದಾಗ ಅದು ನಿಮಗೇನು ಅನ್ಸೋದು ಗೊತ್ತಾ, ಏನು ಹೊಸದಲ್ಲ, ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಅನ್ನೋ ಒಂದು ಭಾವನೆ, ಕಾನ್ಫಿಡೆನ್ಸು ನಿಮ್ಮಲ್ಲಿರುತ್ತೆ. ಅದಕ್ಕಾಗಿ ಆ ಹಂತದಲ್ಲಿ ಆ ರೀತಿಯಲ್ಲಿ ನಾವು ಇದನ್ನು ತಗೊಳ್ಬೇಕು ಈ ವಿಷಯವನ್ನು. ಈಗ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ನಾವು ಥಿಂಕ್ ಮಾಡಿದಾಗ ಹಲವಾರು ಇವೆ. ಹೇಳ್ತೀನಿ, ಹಣ್ಣಿನ ಬೆಳೆಗಳಿವೆ, ದೆನ್ನಸದ ತೋಟದ ಬೆಳೆಗಳಿವೆ, ಮಸಾಲೆ ಪದಾರ್ಥದ ಬೆಳೆಗಳಿವೆ, ಔಷಧೀಯ ಗುಣಗಳು ಹೊಂದಿದಂಥ ಬೆಳೆಗಳಿವೆ, ಅನೇಕ ಬೆಳೆಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾನು ತಮಗೆ ಹೇಳ್ತಾ ಇರೋದಂದ್ರೆ, ಮುಖ್ಯವಾದ ಉದ್ಯೋನ್ಮುಖ ಬೆಳೆ ಏನಂತಂದರೆ ಬಟರ್ಫ್ರೂಟಿಗೆ ಇಂಗ್ಲೀಷ್ನಲ್ಲಿ ಅವಕ್ಯಾಡೋ ಅಂತಲೂ ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ಅದಕ್ಕೆ ಬೆಣ್ಣೆಹಣ್ಣು ಅಂತಲೂ ನಾವು ಕರಿತಾ ಇದ್ದೇವೆ, ಬೆಣ್ಣೆಹಣ್ಣು ಅಂತೇಳಿ. ಯಾಕಂದರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಅದು ಪ್ರವರ್ಧಮಾನಕ್ಕೆ ಬರ್ತದೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಕ್ಯೂರಿಯಾಸಿಟಿನೇ ಅದು ಮಾಡಿದಂಥ ಒಂದು ಹಣ್ಣಿದು. ಮಾರ್ಕೆಟಲ್ಲಿ ಡಿಮಾಂಡು ಬೇಕಾದಷ್ಟಿದೆ. ಇವತ್ತಿಗೆ ನೋಡಿ, ತಾವು ಯಾವುದೇ ನಗರಗಳಲ್ಲಿ, ಎಲ್ಲಗಳಲ್ಲಿ, ಜ್ಯೂಸ್ ಅಂಗಡಿಗಳಲ್ಲಿ, ಮನೆಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇದು ಅದರ ಬಳಕೆ ಸಾಮಾನ್ಯವಾಗಿದೆ. ರೈತರು ತುಂಬ ಉತ್ಸಾಹ ತೋರ್ತಾ ಇದ್ದಾರೆ ಬಟರ್ಫ್ರೂಟನ್ನೇ. ಮತ್ತು ನಮ್ಮ ಕರ್ನಾಟಕದ ಆಗ್ರೋ ಕ್ಲೈಮೆಟಿಕ್ ಕಂಡೀಷನ್ಸಲ್ಲಿ, ಹವಾಮಾನ ಮತ್ತು ವಲಯದ ಕಂಡೀಷನ್ಸ್ಗಳಲ್ಲಿ ಚೆನ್ನಾಗಿ ಇದನ್ನು ಬೆಳಿಬೋದಾಗಿದೆ. ಸುಮಾರು ಕಡೆ ಇದನ್ನು ಚೆನ್ನಾಗಿ ಬೆಳಿಬೋದು. ಮತ್ತು ಇವತ್ತಿಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದರೆ, ಇಲ್ಲಿ ಅನೇಕ ತಳಿಗಳು ಇವತ್ತಿಗೆ ಉಪಲಬ್ಧವಿವೆ. ಇದೇ ಒಂದು 5-6 ವರ್ಷದಿಂದ ಆ ತಳಿಗಳು ಇದ್ದಿದ್ದಿಲ್ಲ. ಬಟರ್ಫ್ರೂಟ್ ಅಂದ್ರೇನು, ಬೀಜದಿಂದ ಬಂದಂಥ ಸೀಡ್ಲಿಂಗ್ ಪ್ರೊಜನಿ. ಇವತ್ತಿಗೆ ತಳಿಗಳಿವೆ, ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಇವೆ. ಗ್ರೇಟ್ ಅಡ್ವಾಂಟೇಜ್. ಆಫ್ಟರ್ 2020 ಆದಮೇಲೆ ಇವೆಲ್ಲ ಶುರುವಾಗಿವೆ. ಮೊದಲೇ ಇದ್ದಿದ್ದಿಲ್ಲ ಇವ್ಯಾವು. ತಳಿನೂ ಇದ್ದಿದ್ದಿಲ್ಲ, ಕಸಿ ಗಿಡಗಳು ಇದ್ದಿದ್ದಿಲ್ಲ. ಬೀಜಗಳನ್ನು ಹಾಕಿ ಅಲ್ಲೆಲ್ಲೋ ಒಂದು ಚೂರು ಬೆಳೆಸ್ತಾಯಿದ್ರು. ಕಮರ್ಷಿಯಲಿ ಆಗಿದ್ದೇ ಇಲ್ಲದು. 2020 ಆದಮೇಲೆ ಇದು ಕಮರ್ಷಿಯಲಿ ಶುರುವಾಗಿದೆ. ಮತ್ತು ಈ ಬೆಳೆಯನ್ನೇ ರೈತರಿಗೆ ನಾವು ಸಜೆಸ್ಟ್ ಮಾಡ್ತಿದ್ದೇವೆ. ತುಂಬ ಲಾಭದಾಯಕವಾದ ಬೆಳೆ ಬಟರ್ಫ್ರೂಟ್. ಅದು ಹೇಗಿದೆ ಅಂತಂದರೆ, ಸರಾಸರಿ ರೈತರಿಗೆ ಒಂದು 100 ರೂಪಾಯಿ ಆದರೂ ಸಿಗುತ್ತೆ ಬೆಳೆದಾಗ. ಆಫ್ ಸೀಸನ್ನಲ್ಲಿ 500 ರೂಪಾಯಿವರೆಗೂ ಹೋಗುತ್ತೆ. ಆಫ್ ಸೀಸನ್ನಲ್ಲಿ ಅಂದರೆ ಅಕಾಲಿಕವಾಗಿ ಬಂದಾಗ ಅದು ಸಿಗುತ್ತೆ. ನಾವು 500 ಅಂತ ಎಂದೂ ರೈತರಿಗೆ ನಾವು ಹೇಳೋಲ್ಲ. 100 ರೂಪಾಯಿ ಸಿಕ್ಕರೆ ಸಾಕು. ಇವನ್ ತೋಟದಲ್ಲಿ 80 ರೂಪಾಯಿಗೆ ನಿಮಗೆ ತೋಟದ ಫಾರ್ಮ್ ಗೇಟಲ್ಲಿ ಹೋದರೂ ಸಹ ಅದು ಲಾಭದಾಯಕವಾದ ಬೆಳೆನೇ. ಯಾಕಂದರೆ ಇದು ಹೆವಿ ಈಲ್ಡು ಕೊಡುತ್ತೆ. ಕಸಿ ಗಿಡಗಳು 2ನೇ ವರ್ಷದಿಂದನೇ ಫಸಲು ಕೊಡೋಕ್ಕೆ ಶುರುವಾಗುತ್ತೆ. ಬಟರ್ಫ್ರೂಟ್ ಮಾರ್ಕೆಟಲ್ಲಿ ತುಂಬ ಡಿಮಾಂಡ್ ಇದೆ. ಡಾಕ್ಟ್ರು ಅಂತ ಇದನ್ನು ಫುಲ್ ಸಜೆಸ್ಟ್ ಮಾಡ್ತಾರೆ. ಯಾಕಂತಂದರೆ ಇದರಲ್ಲಿ ಜೀರೋ ಕೊಲೆಸ್ಟ್ರಾಲ್ ಜೀರೋ ಇದೆ. ತಮಗೆ ಆಶ್ಚರ್ಯ ಆಗ್ಬೋದು. ಕೊಲೆಸ್ಟ್ರಾಲ್ ಸಾಮಾನ್ಯ ಜನರಿಗೆ ಕೆಲವರು ಕೊಲೆಸ್ಟ್ರಾಲ್ ಅಂತಂದರೆ ಏನೋ ಭಯ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡಾಗ ಭಯ ಆಗಲ್ಲ. ಕೊಲೆಸ್ಟ್ರಾಲ್ ಅಂದರೆ ಏನು ಗೊತ್ತಾ, ಜಿಡ್ಡು. ಯಾವುದರಿಂದ ಉಂಟಾದ ಜಿಡ್ಡು ಅಂದರೆ ಕೊಬ್ಬಿನಿಂದ ಉಂಟಾದ ಜಿಡ್ಡು. ನಮ್ಮ ತುಪ್ಪ ಆಗಿರ್ಬೋದು, ಅಥವಾ ಒಂದು ಎಣ್ಣೆ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಮೀನು, ಮಟನ್, ಅದರೆಲ್ಲ ಜಿಡ್ಡು ಇರ್ತದೆ. ಆ ಜಿಡ್ಡು ಪದಾರ್ಥ ಒಳಗಡೆ ದೇಹದಲ್ಲಿ ನಾವು ತಿಂದಾಗ ಅಲ್ಲಿ ಒಳಗಡೆ ಜಿಡ್ಡು ಉಂಟು ಮಾಡ್ತಾರೆ ರಕ್ತನಾಳಗಳಲ್ಲಿ ಬೇರೆ ಬೇರೆ ಕಡೆ. ಆ ಜಿಡ್ಡು ಹಾರ್ಮ್ಫುಲ್ ಆಗುತ್ತೆ. ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ 30% ಸಹ ಕೊಬ್ಬು ಇದೆ. ಬಟರ್ಫ್ರೂಟಲ್ಲಿ ಫ್ಯಾಟ್ ಕಂಟೆಂಟು 30% ಇದೆ. ಸರಾಸರಿ 23 ಇದೆ, 30% ಇದೆ. ಆದರೂ ಸಹ ಜೀರೋ ಕೊಲೆಸ್ಟ್ರಾಲ್ ಅಂದರೆ ಒಂದು ಸ್ವಲ್ಪ ಜಿಡ್ಡಿರಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಬಟರ್ಫ್ರೂಟ್ ಹಣ್ಣಾದಾಗ ಅದ್ರದ್ದು ತಿರುಳನ್ನು ನೀವು ಕೈಯಿಂದ ಕಿವುಚಿಬಿಟ್ಟು ಅದನ್ನು ನಲ್ಲಿ ಹತ್ರ ಹಿಡಿದ್ರೆ ಫುಲ್ ಹೋಗ್ಬಿಡ್ತದೆ. ಅದೇ ನೀವು ತುಪ್ಪ ತಿಂದು ನೀವು ನಲ್ಲಿ ಹತ್ರ ಹೋದಾಗ ಅದು ಹೋಗಲ್ಲ. ಅದಕ್ಕೆ ನೀವೇನಾದರೂ ಸೋಪ್ ಹಾಕಬೇಕು ಅಥವಾ ನಿಂಬೆ ಹುಳಿ ಹಾಕಬೇಕು. ಅದು ಇಂಥದ್ದು ನಿಂತಿದೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಅನೇಕ ತಳಿಗಳು ಲಭ್ಯತೆ ಇದೆ. ತಳಿಗಳ ಬಗ್ಗೆ ಹೇಳಿ ಸರ್. ನೋಡಿ, ಬಟರ್ಫ್ರೂಟಲ್ಲಿ ಕೆಲವೊಂದು ವಿದೇಶಿ ತಳಿಗಳಿವೆ. ಅಂದರೆ ವಿದೇಶದಿಂದ ಬಂದು ಇಲ್ಲೇ ಅದನ್ನು ಜನ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ಹ್ಯಾಸ್ ಅಂತ ಒಂದು ವೆರೈಟಿ ಇದೆ. ಹ್ಯಾಸ್ ತುಂಬ ಇದು ನಂಬರ್ 1 ಇನ್ ದ ವರ್ಲ್ಡ್. ಅದು ಹ್ಯಾಸ್ ವೆರೈಟಿ ಅಂತೇಳಿ ತುಂಬ ಚೆನ್ನಾಗಿದೆ. 30% ಫ್ಯಾಟ್ ಇದೆ ಇದರಲ್ಲಿ. 30% ಫ್ಯಾಟ್ ಇದೆ. ನಮ್ಮ ಹೈ ಆಲ್ಟಿಟ್ಯೂಡಲ್ಲಿ ಅಂದರೆ ಬೆಂಗಳೂರು ಎಷ್ಟಿದೆ ನೋಡಿ, ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿ. ಇಂತಹ ಒಂದು ಎತ್ತರವಾದ ಪ್ರದೇಶದಲ್ಲಿ ತಂಪು ವಾತಾವರಣದಲ್ಲಿ ಚೆನ್ನಾಗಿ ಈಲ್ಡ್ ಕೊಡುತ್ತೆ. ಅದೇ ಕಡಿಮೆ ಎಲಿವೇಷನ್ ಇರುವಂಥ ಏರಿಯಾದಲ್ಲಿ, ಮೈಸೂರಾಗಲಿ ಮಂಡ್ಯ ಆಗಲಿ, ಸ್ವಲ್ಪ ಬೆಂಗಳೂರಿಗಿಂತ ಒಂದು 600, 700, 800 ಅಡಿ ಕಡಿಮೆ ಇದೆ ಇಲ್ಲಿ ಅದನ್ನು ನಾವು ರೆಕಮೆಂಡ್ ಮಾಡಲ್ಲ. ಇಲ್ಲಿ ಯಾವ್ದು ರೆಕಮೆಂಡ್ ಮಾಡ್ತೇವೆ ಅಂತಂದರೆ, ಇಲ್ಲೇ ದೇಶೀಯ ತಳಿಗಳು, ನಮ್ಮ ಲೋಕಲ್ ಟೈಪ್ಸು, ಟ್ರಾಪಿಕಲ್ ಟೈಪ್ಸ್ ಅಂತ, ಅದನ್ನು ನಾವು ಇಲ್ಲಿ ಟ್ರೈ ಮಾಡ್ತೇವೆ. ಮತ್ತು ಆ ಹ್ಯಾಸ್ ವೆರೈಟಿ ಇದೆಲ್ಲ ಅದು ವಿದೇಶಿ ತಳಿ. ಅದು ಅಮೇರಿಕಾದು, ಯುನೈಟೆಡ್ ಸ್ಟೇಟ್ಸ್ ತಳಿ. ಅದ್ರ ಜೊತೆ ಪಿಂಕರ್ಟನ್ ಅಂತ ಇನ್ನೊಂದು ವೆರೈಟಿ ಇದೆ. ದೇರ್ ಆಲ್ ವರ್ಲ್ಡ್ ಕ್ಲಾಸ್ ವೆರೈಟಿ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಟ್ರೈ ಮಾಡ್ತಿದ್ದಾರೆ. ಇನ್ನು ಲೋಕಲ್ ತಳಿಗಳು ಅನೇಕ ಇವೆ. ಆ ಲೋಕಲ್ ತಳಿ ರಿಲೀಸ್ ಮಾಡಿದವರೆಲ್ಲ ನಮ್ಮ ರೈತರೇ ಅಥವಾ ನರ್ಸರಿ ಅವ್ರು ಮಾಡಿದ್ದು. ಅಂದರೆ ಇಲ್ಲೇ ಇದ್ದಂತಹ ಬಟರ್ಫ್ರೂಟಲ್ಲಿ ಮತ್ತು ಶ್ರೇಷ್ಠವಾದ ಒಂದು ಪ್ರಕಾರಗಳನ್ನು ಹುಡುಕಿ ಅದಕ್ಕೊಂದು ಹೆಸರು ಕೊಟ್ಕೊಂಡಿದ್ದಾರೆ.
ಅದು ಕೆಲವರು ಕಾವೇರಿ ಗ್ರ್ಯಾಂಡ್ ಅಂತಿದ್ದಾರೆ, ಅಥವಾ ಒಂದು ಗ್ರೀನ್ ಗೋಲ್ಡ್ ಅಂತ ಕೆಲವರು ಇಟ್ಕೊಂಡಿದ್ದಾರೆ, ಫ್ಲೋರಿಡಾ ಗೋಲ್ಡ್ ಅಂತ ಒಬ್ಬರು ಇಟ್ಟಿದ್ದಾರೆ, ಪಟೇಲ್ ಸೂಪರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ, BGS ಗ್ರ್ಯಾಂಡ್ ಅಂತ ಒಬ್ಬರು ಇಟ್ಟಿದ್ದಾರೆ. ಹಿಂಗೆ ಅನೇಕ ಹೆಸರುಗಳಿವೆ. ಎಲ್ಲವೂ ಒಂದಿಲ್ಲದೆ ಒಂದು ಒಳ್ಳೆಯ ಗುಣಗಳು ಹೊಂದಿದಂತಹ ತಳಿಗುಡೆ. ಈ ಟ್ರಾಪಿಕಲ್ ಟೈಪ್ಸನ್ನ ನಾವು ಲೋಯರ್ ಆಲ್ಟಿಟ್ಯೂಡು ಸ್ವಲ್ಪ ಹಾಟ್ ಏರಿಯಾಕ್ಕೆ ನಾವು ರೆಕಮೆಂಡ್ ಮಾಡ್ತೇವೆ. ತುಂಬ ಚೆನ್ನಾಗಿ ಬರ್ತದೆ. ಇದು ನೆರಳಲ್ಲಿ ಬೆಳೆಯೋ ಬೆಳೆನ? ನೋ ಇದು ಬಟರ್ಫ್ರೂಟ್ ಇದೆಯಲ್ಲ, ಈ ಬೆಣ್ಣೆಹಣ್ಣು, ಇದು ಪ್ರಖರವಾದ ಸೂರ್ಯಕಿರಣದಲ್ಲಿ ಅಂದರೆ ಸನ್ ಲವಿಂಗ್ ಪ್ಲ್ಯಾಂಟ್. ಇದನ್ನು ನೆರಳಲ್ಲಿ ನಾವು ಬೆಳೆಯೋಕ್ಕಾಗಲ್ಲ. ಆದರೂ ಕೆಲವರು ಈ ತೆಂಗಿನ ತೋಟ ಇರ್ತದೆ, ಹಳೆಯ ತೆಂಗಿನ ತೋಟ ಇರ್ತದೆ, ಅಲ್ಲಿ ಅಷ್ಟಿಷ್ಟು ಬಿಸಿಲು ಸಾಕಷ್ಟು ಬೀಳ್ತಾ ಇರ್ತದೆ ಹಳೆ ತೋಟದಲ್ಲಿ. ಅಂತಲ್ಲಿ ಸಹ ಒಂದು 30 ಅಡಿ ಹಿಂಗೆ ಕೊಟ್ಟಾಗ ನಡಿ ಒಂದು ಲೈನ್ನಲ್ಲಿ ಹಾಕ್ಬೋದು. ನೀರಾವರಿ ಆಶ್ರಯನ ಮಳೆ ಆಶ್ರಯ? ಇದಕ್ಕೆ ನೀರು, ಬಟರ್ಫ್ರೂಟಿಗೆ ನೀರು ಬೇಕಾಗುತ್ತೆ. ಯಾಕಂತಂದರೆ ಫುಲ್ ಇದು ಮಳೆ ಆಶ್ರಯದಲ್ಲಿ ಬೆಳೆಯಲ್ಲ, ಸ್ವಲ್ಪ ಸೂಕ್ಷ್ಮ ಅಂತಲೇ ಹೇಳ್ಬೋದು. ಇದನ್ನೇ ಅದನ್ನು ನಾವು ಸ್ವಲ್ಪ ನೀರಿನ ಆಶ್ರಯ ಇದ್ದರೆ ಪ್ರತಿ ಬಾಳೆಗಿಡಕ್ಕೆ ಅಥವಾ ದಾಳಿಂಬೆ ನಿಂಬೆ ಕೊಟ್ಟಷ್ಟು ನೀರು ಅಷ್ಟು ಬೇಕಾಗಿಲ್ಲ. ಬಟ್ ಒಂದು ರಕ್ಷಣಾತ್ಮಕವಾದ ನೀರಾವರಿಯಿಂದ ನಾವು ಬೇಸಿಗೆಯಲ್ಲಿ ಮತ್ತು ಮಳೆ ಇಲ್ಲದ ಪೀರಿಯಡ್ದಲ್ಲಿ ಕೊಡಬೇಕಾಗುತ್ತೆ. ಬಟರ್ಫ್ರೂಟ್ ಬಿಟ್ಟು ಬೇರೆ ಹಣ್ಣು? ಬಟರ್ಫ್ರೂಟ್ ಬಗ್ಗೆ ಒಂದೇ ಹೇಳಿ ಮುಗಿಸ್ತೇನೆ. ಅದೇನಂತಂದರೆ ಬಟರ್ಫ್ರೂಟು ತಗ್ಗು ಪ್ರದೇಶವನ್ನು, ಜೌಗು ಪ್ರದೇಶವನ್ನು, ನೀರು ನಿಲ್ಲೋದನ್ನು ತಡ್ಕೊಳ್ಳಲ್ಲ. ಅಂತಲ್ಲಿ ಇದನ್ನ ಹಾಕಲೇಬಾರ್ದು, ಸಾಕಷ್ಟು ಈಡು ಬರ್ತದೆ. ಮತ್ತು ನೆಕ್ಸ್ಟ್ ನೋಡಿ ಎರಡನೇದು ಅದು ನಾವು ಈಗ ಇತ್ತೀಚೆಗೆ ಉದಯೋನ್ಮುಖವಾಗಿ ಹೇಳ್ತಿರೋದ್ರಲ್ಲಿ ಅಂದರೆ ಮಕಡಮಿಯಾ ನಟ್ಟು. ಇದು ಹಣ್ಣಲ್ಲ, ಇದು ನಟ್ಟು. ಅಂದರೆ ನಮ್ಮ ಗೋಡಂಬಿ ಹೇಗಿದೆ ಹಾಗೆ ಇದು ನಟ್ಟು. ಮಕಾಡಮಿಯಾ MACADAMIA ಮಕಡಮಿಯಾ ಅಂಥೇಳಿ ತುಂಬ ಹೇಳ್ತಂಕೇಳಿ ಇತ್ತೀಚೆಗೆ ಅದು ಹೇಗೆ ಎದ್ದಿದೆ ಅಂತಂದರೆ ಜನಗಳೆಲ್ಲ ಅದ್ರ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಮಕಡಮಿಯಾ ಜಾಸ್ತಿ ಇದನ್ನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದೆ ಈಗ ಕಳೆದ ಒಂದು 3-4 ವರ್ಷಗಳಲ್ಲಿ. ಭಾಳ ಕ್ಯೂರಿಯಾಸಿಟಿ ಇದೆ ಇದ್ರ ಬಗ್ಗೆ ಮತ್ತು ಆಶಯಗಳನ್ನ ಇಟ್ಕೊಂಡಿದ್ದಾರೆ. ಇದೇನೋ ನಮಗೆ ಜಾಸ್ತಿ ಲಾಭ ತಂದು ಕೊಡ್ತದೆ ಅಂತ. ಅದ್ರ ಹಂಗೆ ಇದೆ. ಇದು ಮೂಲತಃ ಆಸ್ಟ್ರೇಲಿಯಾದು. ಆಸ್ಟ್ರೇಲಿಯಾದಲ್ಲಿ ನ್ಯೂ ಸೌತ್ ವೇಲ್ಸ್ ಅಂತಿದೆ, ಈಸ್ಟರ್ನ್ ಪಾರ್ಟ್ ಆಫ್ ಆಸ್ಟ್ರೇಲಿಯಾದ, ಅಲ್ಲೇ ಇದು ತವರು. ಇದು ಅಲ್ಲಿಂದ ನಮ್ಮ ದೇಶಕ್ಕೆ ಬಂದಿದೆ, ಬೇರೆ ಬೇರೆ ದೇಶಕ್ಕೂ ಹೋಗಿದೆ. ನಮ್ಮಲ್ಲಿ ಎಲ್ಲಿ ಬೆಳಿಬೋದು ಇದನ್ನ? ನಮ್ಮಲ್ಲಿ ಇದನ್ನು ಎಲ್ಲೆಂದರೆ ನಮ್ಮ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಇದು ಬೆಳಿಬೋದಾಗಿದೆ. ಮತ್ತು ಇನ್ನೊಂದೇನೆಂದರೆ ಮಕಡಮಿಯಾದಲ್ಲಿ ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಬರ್ತದೆ, ಡ್ರೈ ಏರಿಯಾಸ್ಗೂ ಬರ್ತದೆ ಇದು. ನೋಡಿ, ಇದು ಸಂಪೂರ್ಣವಾಗಿ ಮಳೆ ಆಶ್ರಯದಲ್ಲಿ ಬೆಳೆಯುವಂಥದ್ದು. ಇದು ನೀರಾವರಿ ಚೂರು ಇದ್ರೂ ಓಕೆ, ಬಟ್ ಇಲ್ಲಾಂದ್ರೂ ಸಹ ಇದು ಮಾವು ಅಥವಾ ಹುಣಸೆ ನೇರಳೆ ಹೇಗೆ ಬರ್ತವೆ ಹಾಗೆ ಮಳೆ ಆಶ್ರಯದಲ್ಲಿ ಬೆಳಿಬೋದು. ಮತ್ತು ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ಇದ್ರ ನಟ್ಟಿದೆ ಅಲ್ಲ ನೋಡಿ, ಕ್ಯಾಶು ನಟ್ಟು, ಒಳ್ಳೆ ಕ್ಯಾಶು ನಟ್ಟಿಗೆ ಇವತ್ತಿಗೆ ಮಾರ್ಕೆಟಲ್ಲಿ 1,000-1,200 ಇದೆ 1 kg. ಇದಕ್ಕೆ 4,000-6,000 ರೂಪಾಯಿ ಇದೆ ನೋಡಿ. 4,000-6,000. ನಾನು ಅದನ್ನು ನಾರ್ಮಲಿ ರೈತರಿಗೆ ನಾವು ಅತಿ ಆಸೆ ಹುಟ್ಟಿಸಲ್ಲ. ನಾವು 4-5 ಸಾವಿರ ಬೇಡ, ಇದೂ ಕ್ಯಾಶುದ ಸರಾಸರಿ ಇದ್ದರೂ ಅಷ್ಟೇ ಇದ್ದರೂ ಸಾಕು ಅಂತ ಅಷ್ಟು ಈಡು. ಮತ್ತು ಇದು ಮಾರ್ಕೆಟ್ ಇದೆಯಾ ಸರ್? ಇದು ಮಾರ್ಕೆಟ್ ಆಲ್ರೆಡಿ ಈಗ ನೋಡಿ, ಈಗ ಇಂಪೋರ್ಟ್ ಆಗ್ತಾ ಇದೆ, ಈಗ ತಿಂತಾ ಇದ್ದಾರೆ ಜನಗಳು. ಮತ್ತು ರೇಟ್ 5-6 ಸಾವಿರ ಇದ್ದಾಗ ಸ್ವಲ್ಪ ತಿನ್ನೋದು ಕಡಿಮೆ ಇದೆ. ಅದೇ 1,000-1,500 ಬಂದರೆ ಭಾಳ ಜನ ತಿನ್ನೋದು ಶುರುವಾಗುತ್ತೆ. ಬಟ್ ಇದ್ರದ್ದು ಏನಂದರೆ ಇದರಲ್ಲಿ ಫ್ಯಾಟ್ ಕಂಟೆಂಟು ಕಡಿಮೆ ಇರ್ತದೆ. ಫ್ಯಾಟ್ ಕಂಟೆಂಟ್ ಅಂದರೆ ಹಾರ್ಮ್ಫುಲ್ ಫ್ಯಾಟ್ ಕಡಿಮೆ ಇರ್ತದೆ. ಮತ್ತು ಇದರಲ್ಲಿ ಬೇಕಾದಂಥ ಔಷಧಿ ಗುಣಗಳು, ಪ್ರೋಟೀನ್ ಕಂಟೆಂಟು ಸಹ ಇದೆ. ಮತ್ತು ಇದ್ರ ಅಡ್ವಾಂಟೇಜ್ ಏನಂದರೆ ನೋಡಿ, ಮಕಡಮಿಯದ್ದು ಅದನ್ನು ಕೇಳಿದರೆ ರೈತರು ಆಶ್ಚರ್ಯ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಇದೇನೋ ನೋಡಿ, ಒಂದು ಕೋತಿ ತಿನ್ನಲ್ಲ, ಹಕ್ಕಿ ತಿನ್ನಲ್ಲ, ಬಾವಲಿ ತಿನ್ನಲ್ಲ, ಕೀಟ ರೋಗಾದಿಗಳು ಇಲ್ಲ, ಮತ್ತು ಮಳೆ ಹಾಳಾಗಲ್ಲ, ಗಾಳಿಯಿಂದ ಹಾಳಾಗಲ್ಲ, ಆಣೆಕಲ್ಲಿಗೂ ಹಾಳಾಗಲ್ಲ. ಕೆಳಗಡೆ ಬಿದ್ದರೂ ಸಹ 3 ತಿಂಗಳು ಮಳೆ ಬಂದರೂ ಹಂಗೆ ಇರುತ್ತೆ. ಇದೇನಾಗುತ್ತೆ ಗೊತ್ತಾ, ಮಕಡಮಿಯಾ ನಟ್ಟು ರೌಂಡಾಗಿರ್ತದೆ, ಮೇಲ್ಗಡೆ ಒಂದು ಸಿಪ್ಪೆ ಇರ್ತದೆ, ಅದು ಬಲ್ತ್ ಮೇಲೆ ಕ್ರ್ಯಾಕ್ ಆಗಿಬಿಟ್ಟು ಉದುರಿ ಬಿದ್ದುಬಿಡ್ತದೆ, ನೆಲಕ್ಕೆ ಬೀಳುತ್ತೆ. ಒಳಗಡೆ ಒಂದು ಕಠಿಣವಾದ ಮತ್ತೊಂದು ಕವಚ ಇರ್ತದೆ, ಅದ್ರ ಒಳಗಡೆ ಆ ಪಪ್ಪು ಅಥವಾ ಒಂದು ಇದು ಫ್ಯಾಟ್ ಇದು ಒಳಗಡೆ ಕರ್ನಲ್ ಇರುತ್ತೆ, ಅದನ್ನು ತಿನ್ಬೇಕು ನಾವು. ಅದು ನಾವು ಹಾರ್ವೆಸ್ಟ್ ಮಾಡೋ ಪ್ರಶ್ನೆನೇ ಇಲ್ಲ, ತಾನೇ ಬಿದ್ದುಬಿಡ್ತದೆ. ಬಿದ್ದಾಗ ನಾವು ಕಲೆಕ್ಟ್ ಮಾಡ್ಕೋಬೇಕು. ಈ ಗೋಡಂಬಿಯಲ್ಲಿ ಹೇಗೆ ಅದನ್ನು ಆಯ್ಕೊಳ್ತಾರೆ ಹಾಗೆ ನಾವು ಇದು ಆಯ್ಕೊಂಡು ಒಣಗಿಸಿ ಇಟ್ಕೊಂಡ್ಬಿಟ್ರೆ ಆಯಿತು, 1 ವರ್ಷ ಸ್ಟೋರ್ ಮಾಡ್ಬೋದಾಗಿದೆ. ಹೀಗಾಗಿ ಇದು ತುಂಬ ರೈತರಿಗೆ ಅಡ್ವಾಂಟೇಜ್ ಇದೆ, ಖರ್ಚು ಕಡಿಮೆ. ಈಗಿನ ನೋಡಿ ಕೂಲಿಕಾರರು ಇಲ್ಲ, ಮುಂದೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ, ಅಂತಲ್ಲಿ ಇದು ತುಂಬ ಸೂಟ್ ಆಗುತ್ತೆ. ಮಳೆ ಆಶ್ರಯ ಎಲ್ಲಕ್ಕಿಂತ ನೋಡಿ. ಮತ್ತು ಮಾರ್ಕೆಟಲ್ಲಿ ಬೇಕಾದಂಗೆ ಡಿಮಾಂಡ್ ಇದೆ ಅದಕ್ಕೆ. ಈಗೆಲ್ಲ ಇಂಡಿಯಾಕ್ಕೆ ಬರ್ತಾ ಇರೋದೆಲ್ಲ ಇಂಪೋರ್ಟೆಡ್ ಮೆಟೀರಿಯಲ್ಲೇ ನೋಡಿ, ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ಭಾಳ ಜನ ತಿಂತಾ ಇದ್ದಾರೆ. ಅದು ದಟ್ಟು ಆಫ್ಟರ್ ಕರೋನಾ. ಅದರಿಂದ ಇಂತಹ ನಟ್ಟನ್ನು ರೈತರು ಬೆಳಿಬೋದಾಗಿದೆ ನೋಡಿ. ಇದರಲ್ಲಿ ಒಳ್ಳೊಳ್ಳೆ ವೆರೈಟಿ ಇದೆ. ಇಲ್ಲಿನೂ ಒಂದು ಸುಮಾರು ಕೆಲವು ವರ್ಷಗಳ ಹಿಂದೆ ಅಲ್ಲಿ ವೆರೈಟಿನೂ ಇದ್ದಿದ್ದಿಲ್ಲ, ಕಸಿ ಗಿಡನೂ ಇದ್ದಿಲ್ಲ. ಈ ವೆರೈಟೀಸ್ ಬಂದಿವೆ, ಕಸಿ ಗಿಡನೂ ಬಂದಿವೆ. ಮತ್ತು ಶಿವಮೊಗ್ಗದ ಸುತ್ತಮುತ್ತಲು ದೊಡ್ಡ ರೀತಿಯಲ್ಲಿ ಇದಕ್ಕೆ ಇದು ಸಿಗ್ತಾ ಇದೆ ಒತ್ತು. ಶಿವಮೊಗ್ಗದಲ್ಲಿ ಅನೇಕ ನರ್ಸರಿಯವರು ದೇಶ ವಿದೇಶದಿಂದ ಹೊಸ ತಳಿಗಳನ್ನು ತರಿಸಿ ಗ್ರಾಫ್ಟ್ ಮಾಡ್ತಿದ್ದಾರೆ. ಆ ಗ್ರಾಫ್ಟ್ಗಳು ಸಿಗ್ತಾಯಿವೆ. ಆ ಅಡ್ವಾಂಟೇಜ್ ಇದೆ. ಇವತ್ತು ಯಾರಾದರೂ ರೈತರು ಅದನ್ನ ಬೆಳಿಬೇಕಂದ್ರೆ ಇದನ್ನು ಉದಯೋನ್ಮುಖ ಬೆಳೆಯಾಗಿ ಅವರು ತಗೊಳ್ಬೋದಾಗಿದೆ. ನಂತರದ ಬೆಳೆ ಹೇಳ್ತೀನಿ ಕೇಳಿ, ಅದು ತೀರಾ ಉದಯೋನ್ಮುಖ ಅಂತ ಹೇಳಾರೆ.
ಬಟ್ ಆ ಬೆಳೆ ಉದಯೋನ್ಮುಖ ಅಲ್ಲ, ಬೆಳೆ ಹಳೇದೇ ನಮ್ಮದೇ ಅದು, ಅದರ ತಳಿಗಳು ಉದಯೋನ್ಮುಖ. ಫಾರ್ ಎಕ್ಸಾಂಪಲ್ ಹಲಸು, ಅದು ನೋಡಿ, ಹಲಸು ಅನ್ನೋದು ನಮ್ಮ ಪ್ರಾಚೀನ, ನಮ್ಮ ಕರ್ನಾಟಕದಲ್ಲಿ ಉಗಮವಾದಂತಹ ಅಥವಾ ಸೌತ್ ಇಂಡಿಯಾದಲ್ಲಿ ಉಗಮವಂಥ ಬೆಳೆ ಅದು. ನೋಡಿ, ಅದನ್ನು ನಾನು ಉದಯೋನ್ಮುಖ ಅಂದರೆ ಜನ ನಗುತ್ತಾರೆ. ಉದಯೋನ್ಮುಖ ಬೆಳೆ ಉದಯೋನ್ಮುಖ ಅಲ್ಲ, ಅದರ ತಳಿಗಳು ಉದಯೋನ್ಮುಖ ಇವೆ. ಯಾಕಂದರೆ ಅನೇಕ ಶ್ರೇಷ್ಠವಾದ ತಳಿಗಳು ಬಂದಿವೆ ಇವತ್ತಿಗೆ. ನೋಡಿ, ಆ ಶ್ರೇಷ್ಠವಾದ ತಳಿಗಳು ಬಂದ ಮೇಲೆ ಅದರಲ್ಲಿ ಅದರ ಚಿಂತನೆಯೇ ಬೇರೆ ಆಗ್ಬಿಟ್ಟು. ಯಾವ್ಯಾವ ತಳಿಗಳು ಸರ್? ನೋಡಿ, ಅದ್ರಲ್ಲಿ ಉತ್ತಮವಾದ ಶ್ರೇಷ್ಠ ತಳಿಗಳು ಯಾವುದಂದ್ರೆ ಡಾಂಗ್ ಸೂರ್ಯ ಅಂತ ಒಂದಿದೆ. ಡಾಂಗ್ ಸೂರ್ಯ ಅದು ಇದರಿಂದ ಥೈಲ್ಯಾಂಡ್ನಿಂದ ಬಂದಿದೆ. ಅದು ಡಾಂಗ್ ಸೂರ್ಯ ಅಂತ ಬಂದಿದೆ. ಮತ್ತು ಇಲ್ಲಿವ ದೇಸಿ ತಳಿಗಳಿವೆ. ಫಾರ್ ಎಕ್ಸಾಂಪಲ್ ಸಿದ್ದು ಅಂತ ಒಂದಿದೆ, ಶಂಕರ ಅಂತ ಒಂದಿದೆ, ಲಾಲ್ಬಾಗ್ ಮಧುರ ಅಂತ ಅದನ್ನು US ಬ್ಯಾಂಗ್ಳೂರ್ದವ್ರು ರಿಲೀಸ್ ಮಾಡಿದ್ದಾರೆ. ಮತ್ತು US ಬ್ಯಾಂಗ್ಳೂರ್ದವರು ರಿಲೀಸ್ ಮಾಡಿದಂಥ ಭೈರಚಂದ್ರ ಅನ್ನೋ ಒಂದು ತಳಿ ಇದೆ, ಸ್ವರ್ಣ ಅಂತಿದೆ, ಅದು US ಬ್ಯಾಂಗ್ಳೂರ್ದವರು ರಿಲೀಸ್ ಮಾಡಿದ್ದಾರೆ. ಮತ್ತು ಕೆಲವರು ರೈತರುಗಳು ರಿಲೀಸ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ರೈತರುಗಳೆಲ್ಲ. ಅದರಲ್ಲಿ ಒಬ್ಬರು ಮುನಿರಾಜು ಅಂಥೇಳಿ ದೊಡ್ಡಬಳ್ಳಾಪುರದವ್ರು ಮಾಡಿದರೆ, ಅದು ತುಂಬ ಶ್ರೇಷ್ಠವಾಗಿದ್ದು ತಳಿ ಇದೆ. ಮತ್ತು ತೂಬ್ಗೆರೆ ಅಂತ ಕೇಳ್ಬೋದು, ತೂಬ್ಗೆರೆ ಹಲ್ಸ್ ಅಂತ, ಅಲ್ಲೊಂದು ತೂಬ್ಗೆರೆ ರೆಡ್ ಅಂತ ಒಂದು ಸೆಲೆಕ್ಷನ್ಸ್ ಆಗಿದೆ. ಹಿಂಗೆ ಮತ್ತೆ ಇನ್ನೊಂದು ವಿದೇಶದಿಂದ ಒಂದು ತಳಿ ಬಂದಿದೆ ಇತ್ತೀಚೆಗೆ, ಅದೇನೆಂದರೆ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತೇಳಿ. ನೆಟ್ 2ನೇ ವರ್ಷಕ್ಕೆ ಅದು ಕಮರ್ಷಿಯಲ್ ಶುರುವಾಗುತ್ತೆ ಕ್ರಾಪು. ಪ್ಲಸ್ ಅದನ್ನು ತರಕಾರಿ ಅಂತಲೂ ಯೂಸ್ ಮಾಡ್ಬೋದು, ಹಣ್ಣು ಅಂತ ಯೂಸ್ ಮಾಡ್ಬೋದಾಗಿದೆ. ಇತ್ತೀಚೆಗೆ ನೋಡಿ, ಹಲಸಿನಲ್ಲಿ ನಾವು ಇಲ್ಲಿವರೆಗೆ ಏನು ಅನ್ಕೊಂಡು, ಹಲಸು ಅಂದರೆ ಹಣ್ಣು ಅಂದ್ಕೊಂಡಿದ್ವಿ. ಹಣ್ಣು ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಬಟ್ ಈಗ ಹಣ್ಣಿನಕ್ಕಿಂತ ಜಾಸ್ತಿ ತರಕಾರಿಗೆ ಅದು ಓಡುವಂಥ ಒಂದು ಸನ್ನಿವೇಶ ಡೆವಲಪ್ ಆಗಿದೆ. ಈಗ ಅದು ತುಂಬ ದೊಡ್ಡ ರೀತಿಯಲ್ಲಿ ನಡ್ತಿದೆ. ಅದನ್ನೇ ಹಸಿ ಇದ್ದಾಗ ತೆಗೆದು ಅದನ್ನು ತರಕಾರಿ ಅಂತ ಬಳಸ್ತಾರೆ. ವೆಜಿಟೇರಿಯನ್ ಮೀಟ್ ಅನ್ನೋದು ಒಂದು ಪರ್ಯಾಯ ಶಬ್ದನೂ ಬಂದ್ಬಿಟ್ಟಿದೆ ಅಲ್ಲಿ. ಅದನ್ನೇ ಹಸಿ ಇದ್ದಾಗ ಕಟ್ ಮಾಡಿ ತಿಂದಾಗ ಅದು ಮಾಂಸಕ್ಕೆ ಹೋಲುತ್ತೆ ಅಂತ ಹೇಳ್ತಾರೆ. ಸಸ್ಯಾಹಾರಿಗಳ ಮಾಂಸ ಆಗಿದೆ ಅದು. ಪ್ಲಸ್ ಇತ್ತೀಚೆಗೆ ಏನಂತಂದರೆ ಈ ಹಸಿ ಕಾಯಿ ಇರ್ತದೆ ನೋಡಿ, ಅಂದರೆ ಇನ್ನು ಹಸಿ ಕಾಯಿದ ಹಿಟ್ಟು ಮಾಡಿ ಅದನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಅದು ಆ್ಯಂಟಿ ಕೊಲೆಸ್ಟ್ರಾಲ್ ಇದೆ. ಮತ್ತು ಫ್ರೀ ರ್ಯಾಡಿಕಲ್ಸ್ ನಮ್ಮ ರಕ್ತದಲ್ಲಿದ್ದಾಗ ಅದು ಕಡಿಮೆ ಮಾಡುತ್ತದೆ, ಕ್ಯಾನ್ಸರ್ನ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ, ಪೆಕ್ಟಿನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳಿಕೊಂಡು ಅದು ಜಾಸ್ತಿ ಆಗುತ್ತದೆ. ಆ ಹಲಸಿನ ಹಿಟ್ಟನ್ನೇ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. 30%, 40%, 50% ಮಾಡಿ ಅದರಿಂದ ತಿಂದಾಗ ಚೆನ್ನಾಗಾಗುತ್ತೆ ಅಂತ ಹೇಳ್ಕೊಂಡು ಅದಕ್ಕೊಂದು ದೊಡ್ಡ ಡಿಮಾಂಡ್ ಇದೆ. ಅನೇಕ ಕಂಪನಿಗಳು ಇವತ್ತಿಗೆ ಇದನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಿದ್ದಾರೆ ಈ ತರಕಾರಿಗಾಗಿ. ಅವ್ರದ್ದೇ ತಳಿಗಳಂದರೆ ವಿಯೆಟ್ನಾಂ ಸೂಪರ್ ಅರ್ಲಿನೇ ಕೊಟ್ಬಿಟ್ಟು ಅವರಿಗೆ ಬೈಬ್ಯಾಕ್ ಮಾಡ್ಕೊಂಡಿದ್ದಾರೆ. ನೋಡಿ, ಇವೆಲ್ಲ ಹೊಸ ತಳಿಗಳು ಬಂದಾಗ ಅದು ಉದಯೋನ್ಮುಖವಾಗಿದೆ. ಬೆಳೆ ಹಳೇದೆ. ನೋಡಿ, ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಸೀಬೆ. ನೋಡಿ, ಸೀಬೆನೂ ಬೆಳೆ ಏನು ಹೊಸದೇನಲ್ಲ, ಉದಯೋನ್ಮುಖ ಅಂತ ನಾನು ಹೇಳಲ್ಲ. ಯಾರು ಹೇಳಿದರೂ ಅದನ್ನು ನಂಬಲ್ಲ. ಅದರಲ್ಲಿ ತಳಿಗಳು ಉದಯೋನ್ಮುಖ ತಳಿಗಳು ಬಂದಿವೆ. ಅವು ಯಾವಂತಂದರೆ ಬೀಜವಿಲ್ಲದ ಸೀಬೆ. ಸೀಬೆಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಹೇಳ್ತೀನಿ ಕೇಳಿ, ಬೀಜ ಅನೇಕ ಜನರಿಗೆ ಆ ಬೀಜಗಳು ಸರಿ ಹೋಗಲ್ಲ. ಎಷ್ಟೇ ಇದ್ದರೂ ಸಹ ಸಾಫ್ಟ್ ಸೀಡೋ ಅಥವಾ ಹಾರ್ಡ್ ಸೀಡೇ. ಆ ಸೀಡು ನಮ್ಗೆ ತಿನ್ಬೇಕಾದ್ರೆ ಅಡ್ಡಿ ಆಗುತ್ತೆ, ತೊಂದರೆ ಆಗುತ್ತೆ. ಅದರಿಂದ ಈಗ ಹೊಸ ತಳಿಗಳಿಂದ ಹಲವಾರು ತಳಿಗಳು ಬಂದಿವೆ. ಸೀಡ್ಲೆಸ್, ಬೀಜವೇ ಇರಲ್ಲ ಅದರಲ್ಲಿ. ಮತ್ತು ಶ್ರೇಷ್ಠವಾದ ಗುಣಧರ್ಮ, ರುಚಿ ಎಲ್ಲ ಇರ್ತದೆ, ಈಲ್ಡ್ ಚೆನ್ನಾಗಿರ್ತದೆ, ಹೈಲಿ ಕಮರ್ಷಿಯಲ್. ಇದು ಮಾರ್ಕೆಟಲ್ಲಿ ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಅಂತಹ ತಳಿಗಳು ಬಂದಾಗ ರೈತರದ ಚಿಂತನೆಯೇ ಬೇರೆ ಇದೆ. ಇವತ್ತಿಗೆ ಸಣ್ಣ ಏರಿಯಾದಲ್ಲಿ 10 ಗುಂಟೆಯಲ್ಲಿ 10 ಲಕ್ಷ ತೆಗಿತಾ ಇದ್ದಾರೆ. 10 ಗುಂಟೆಯಲ್ಲಿ 10 ಲಕ್ಷ ಯಾವುದ್ರಲ್ಲಿ ಬರ್ತದೆ? ಯಾವ ಅಡಿಕೆಯಲ್ಲಿ ಬರಲ್ಲ, ಯಾವ ಸಿಟ್ರಸಲ್ಲಿ ಬರಲ್ಲ. 10 ಗುಂಟೆಯಲ್ಲಿ 10 ಲಕ್ಷ ತೆಗೆದಿದ್ದಾರೆ. ಇಲ್ಲೇ ವಿಜಯಪುರ ಹತ್ರ ಅಲ್ಲೊಂದು ಗಡ್ಡದ ನಾಯಕನಹಳ್ಳಿ ಅಂತಿದೆ. ಇಡೀ ಹಳ್ಳಿನೇ ಅದನ್ನು ಇಡೀ ಸೀಡ್ಲೆಸ್ ಗೋವಾ ವಿಲೇಜ್ ಅಂತ ಹೇಳ್ಬೋದು. ಅಲ್ಲೆಲ್ಲ ಅಷ್ಟು ಜನಗಳು ಬೆಳಿತಾರೆ. ಎಲ್ಲ ಪ್ರತಿಯೊಬ್ಬರು ಸಣ್ಣ ಏರಿಯಾದಲ್ಲಿ 1 ಎಕರೆ, ಅರ್ಧ ಎಕರೆ, 3/4 ಎಕರೆ. ಸರ್, ಇದು ಏನು ವಿದೇಶದಿಂದ ಬಂದಿರೋದು? ಇದರಲ್ಲಿ ತಳಿಗಳು ಯಾವುದನ್ನು ಹೇಳ್ತೇನೆ ಕೇಳಿ. ಒಂದು ಥಾಯ್ ಪಿಂಕ್ ಹೈಬ್ರಿಡ್ ಅಂತಿದೆ, ಥಾಯ್ ವೈಟ್ ಹೈಬ್ರಿಡು, ಮತ್ತು ಥಾಯ್ ರೆಡ್ ಹೈಬ್ರಿಡು, ಮತ್ತು ಜಪನೀಸ್ ಸೀಡ್ಲೆಸ್. ಇದು ಅದರಲ್ಲಿ ಬರ್ತದೆ ಜಪನೀಸ್ ಡೈಮಂಡ್ ಸೀಡ್ಲೆಸ್ ಅಂತೇಳಿ. ಇವೆಲ್ಲ ವೆರೈಟೀಸು ಎಲ್ಲ ವಿದೇಶಿ ತಳಿಗಳು, ಯಾವುದು ನಮ್ಮದಲ್ಲ ಇದು. ನೋಡಿ, ಅದರಲ್ಲಿ ಬಿಳಿ ಇಂಥದ್ದು ಹೊರಗೂ ರೆಡ್ಡು ಒಳಗೂ ರೆಡ್ ಇರೋವಂಥದ್ದು, ಹೊರಗಡೆ ಗ್ರೀನ್ ಇದು ಒಳಗಡೆ ರೆಡ್ ಇರೋವಂಥದ್ದು, ಹೊರಗೂ ಗ್ರೀನು ಒಳಗಡೆ ವೈಟ್ ಇರೋವಂಥದ್ದು. ತುಂಬ ಚೆನ್ನಾಗಿರ್ತದೆ. ಇದನ್ನು ಯಾರು ತಿಂದವ್ರು ಹೇಳ್ತಾರಲ್ಲ, ನಾವು ಇದನ್ನು ತಿಂದ್ಬಿಟ್ರೆ ಇಷ್ಟು ದಿನ ನಾವು ತಿಂದಿದ್ದು ಸೀಬೆನೇ ಅಲ್ಲ ಅಂತ ಹೇಳೋ ಮಟ್ಟಿಗೆ ಅದನ್ನು ಲೈಕ್ ಮಾಡ್ತಾಯಿದ್ದಾರೆ. ಮತ್ತು ಮಾರ್ಕೆಟಲ್ಲಿ ಅಷ್ಟೇ ಮಿನಿಮಮ್ 100 ರೂಪೀಸ್ ಮೇಲೆ ಓಡ್ತಾ ಇದೆ ಇದು. ಮತ್ತು ಇದನ್ನು ಬೆಳಿಬೇಕಾದ್ರೆ ಏನಂದ್ರೆ ನೋಡಿ, ಸಾಮಾನ್ಯ ಸೀಬೆ ಹಂಗೆ ಇದನ್ನು ಬೆಳೆಸೋಕ್ಕಾಗಲ್ಲ. ಇದು ನಾವು ಬೆಳೆಸ್ಬೇಕಂತಂದರೆ ಕ್ಲೋಸ್ ಸ್ಪೇಸಿಂಗೇ ಕೊಡ್ತಾರೆ. ಮತ್ತು ಪ್ರತಿಯೊಂದು ಕಾಯಿಗೂ ನಿಂಬೆಕಾಯಿ ಅಷ್ಟಿದ್ದಾಗ ಬ್ಯಾಗಿಂಗ್ ಮಾಡಿಬಿಡ್ತಾರೆ. ಬಿಳಿ ಬಣ್ಣದ ಬ್ಯಾಗು ನಾವು ಮಾಡ್ತಾರೆ. ಬಿಳಿ ಬಣ್ಣದ ಬಟರ್ ಪೇಪರ್ ಬ್ಯಾಗು ಮಾಡಿ ಒಳಗಡೆ ಒಂದು ಕುಷನ್ ಹಾಕಿಬಿಟ್ಟು ಮಾಡಿದಾಗ ಅದ್ರ ಸೈಜು ಮತ್ತು ಅದ್ರ ಕ್ವಾಲಿಟಿ, ಟೇಸ್ಟು ಅವೆಲ್ಲ ಡೆವಲಪ್ ಆಗುತ್ತೆ, ದೊಡ್ಡದಾಗುತ್ತೆ. ಅವೆಲ್ಲ ಆ ಬ್ಯಾಗು ಕುಷನ್ಗೆಲ್ಲ ಸೇರಿಸಿ ಒಂದು 10 ಪೈಸೆ ಖರ್ಚಾಗುತ್ತೆ. ಆದರೆ ಆ 10 ಪೈಸೆ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಒಂದೊಂದು ಹಣ್ಣಿಗೆ 50 ರೂಪಾಯಿ ಸಿಗುತ್ತೆ. ಅದರಿಂದ ಇದು ಭಾಳ ಜನ ಮಾಡ್ತಾರೆ. ತುಂಬ ಲಾಭದಾಯಕವಾಗಿದೆ. ಮೆಜಾರಿಟಿ ಆಫ್ ಫ್ರೂಟ್ಸ್ ಎಲ್ಲ ಅಪ್ ಮಾರ್ಕೆಟಿಗೆ ಹೋಗುತ್ತೆ. ಇಂಡಿಯಾದಲ್ಲಿ ಅಪ್ ಮಾರ್ಕೆಟ್ಸು ಎಕ್ಸ್ಪೋರ್ಟ್ ಹೋಗುತ್ತೆ. ತುಂಬ ಇದು ಸೀಬೆ ಇವತ್ತಿಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಎಲ್ಲ ಸೈಲೆಂಟಾಗಿ ನಡೀತಾ ಇದೆ.
ಬಟ್ ಇದನ್ನು ಹೆಚ್ಚೆಷ್ಟು ಜನ ಇದನ್ನು ನಾವು ಬೆಳೆಸ್ಕೋಬೋದು. ಸಣ್ಣ ನೋಡಿ ಸ್ಮಾಲ್ ಏರಿಯಾದಲ್ಲಿ, ಇವತ್ತಿಗೆ ನೋಡಿ ದೊಡ್ಡ ಏರಿಯಾದಲ್ಲಿ ಇವತ್ತು ನಾವು ಕೃಷಿ ಮಾಡೋದು, ತೋಟಗಾರಿಕೆ ಮಾಡೋದು ಕಷ್ಟ ಇದೆ. ಇವತ್ತಿಗೆ ಜನನೇ ಇಲ್ಲ ಇವತ್ತಿಗೆ, ಮತ್ತು ಮಾಡೋವಂಥ ಒಂದು ಹುಮ್ಮಸ್ಸು ಇಲ್ಲ ಅವರಿಗೆ, ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ ಆಗ್ತದೆ. ಅದಕ್ಕೆ ಸಣ್ಣ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಬೇಕಂದ್ರೆ ಇಂಥ ಬೆಳೆಗಳನ್ನು ಬೆಳಿಬೇಕು, ಅದನ್ನು ಬೆಳಿಬೋದಾಗಿದೆ. ನೆಕ್ಸ್ಟು ದುರಿಯನ್ ಅಂತ ನೋಡಿ, ಅಂದರೆ ನಾನು ಬರೀ ನಾವೀಗ ನಮ್ಮ ಪ್ರದೇಶಕ್ಕೆ ನಾವು ಹೇಳಿದ್ವಿ. ಇನ್ನು ಕರಾವಳಿ ಪ್ರದೇಶ ಇದೆ, ಪಶ್ಚಿಮ ಘಟ್ಟ ಪ್ರದೇಶ ಇದೆ, ಅಲ್ಲೆಲ್ಲ ಕೆಲವರು ಕೇಳ್ತಾರೆ ಬರೀ ನೀವು ಬಯಲು ಸೀಮೆಗೆ ಹೇಳ್ತಾರೆ, ನಮಗೇನು ಅಂತ ಹೇಳಿದಾಗ ಅಲ್ಲಿ ಒಂದು ದುರಿಯನ್ ಅಂತ ಒಂದಿದೆ, ಮತ್ತು ಇನ್ನೊಂದು ರಾಂಬುತಾನ್ ಅಂತ ಒಂದು ಬೆಳೆ ಇದೆ. ಆ ಬೆಳೆಗಳನ್ನು ದುರಿಯನ್ ಆ್ಯಂಡ್ ರಾಂಬುತಾನನ್ನು ನಾವು ಪಶ್ಚಿಮ ಘಟ್ಟದಲ್ಲಿ ಹೆವಿ ರೇನ್ಫಾಲ್ ಬರುವ ಪ್ರದೇಶಗಳಲ್ಲಿ ನಾವು ಬೆಳಿಬೋದಾಗಿದೆ. ಅಲ್ಲಿ ತುಂಬ ಚೆನ್ನಾಗಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮದು ಈಗ ಉತ್ತರ ಕನ್ನಡ, ದೆನ್ ದಕ್ಷಿಣ ಕನ್ನಡ, ಉಡುಪಿ, ಮತ್ತು ಪಾರ್ಟ್ ಆಫ್ ಚಿಕ್ಕಮಗಳೂರು, ಪಾರ್ಟ್ ಆಫ್ ಹಾಸನ್, ಆ ಹಿರಿಯಾದ ಶಿವಮೊಗ್ಗದಲ್ಲಿ ಅಲ್ಲೆಲ್ಲ ಹಿಂಗೆ ಬೆಳಿಬೋದಾಗಿದೆ. ಇವನ್ನೇ ರಾಂಬುತಾನ್ ಆ್ಯಂಡ್ ದುರಿಯನನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬರ್ತದೆ. ಮತ್ತು ಇನ್ನೊಂದು ಮ್ಯಾಂಗೋಸ್ಟಿನ್ ಅಂತಲೂ ಒಂದಿದೆ. ಈ ಬೆಳೆಗಳನ್ನು ಆ ಭಾಗದಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಈ ಸೀಬೆ ಬೆಳೆಯೋಕ್ಕಾಗಲ್ಲ, ಗುಣಮಟ್ಟನೂ ಬರಲ್ಲ, ಮತ್ತು ಅಲ್ಲಿ ಕೀಟ ರೋಗಾದಿ ಕಂಟ್ರೋಲು ಆಗಲ್ಲ. ಅಲ್ಲಿ ಅಂಥಲ್ಲಿ ಈ ರಾಂಬುತಾನ್, ದುರಿಯನ್ ಆ್ಯಂಡ್ ಮ್ಯಾಂಗೋಸ್ಟೀನನ್ನು ಬೆಳೆದ್ಬಿಟ್ಟು ಬೆಳಿಬೋದು. ನಾನು ಈಗಲೇ ತಿಳ್ಕೊಂಡಿದ್ದೇನೆ, ಒಬ್ಬರು ಇದರ ಹತ್ರ ಬೆಳ್ತಂಗಡಿ ಹತ್ರ, ಒಬ್ಬರು ಧರ್ಮಸ್ಥಳದ ಹತ್ರ ಒಂದು 100 ಎಕರೆಯಲ್ಲಿ ಇದನ್ನು ಬೆಳೀತಾ ಇದ್ದಾರೆ, ರಾಂಬುತಾನನ್ನೇ 100 ಎಕರೆಯಲ್ಲಿ. ರಾಂಬುತಾನ್ ಅನ್ನೋದು ಅದು ಲಿಚ್ಚಿಯ ರಿಲೇಟಿವ್, ಅದು ಲಿಚ್ಚಿ ಅಥವಾ ಲಾಂಗನ್ ರಿಲೇಟಿವ್. ಅದು ತುಂಬ ಚೆನ್ನಾಗಿರ್ತದೆ, ಅದು ಎಕ್ಸ್ಪೋರ್ಟ್ ಆಗುತ್ತೆ, ಪ್ಲಸ್ ಎಲ್ಲ ದೊಡ್ಡ ನಗರಗಳಲ್ಲಿ ಸೇಲ್ಸ್ ಆಗುತ್ತೆ. ಅದನ್ನು ಮಾಡ್ಕೋಬೋದಾಗಿದೆ. ಇನ್ನು ಮತ್ತೊಂದು ಉದಯೋನ್ಮುಖ ಬೆಳೆ ಯಾವುದು ಅಂತಂದರೆ ಸ್ವೀಟ್ ಟ್ಯಾಮರಿಂಡ್ ಅಂತೇಳಿ. ಸ್ವೀಟ್ ಟ್ಯಾಮರಿಂಡ್ ಅಂತಂದರೆ ಸಿಹಿ ಹುಣಸೆ. ಅದೇನಂತಂದ್ರೆ ನಾವು ಹುಣಸೆ ಅಂದರೆ ನಾರ್ಮಲಿ ನಮ್ಮ ಎಲ್ಲ ಸಾಂಪ್ರದಾಯಿಕವಾಗಿ ನಾವು ಕಂಡುಕೊಂಡಂಥ ಹುಣಸೆ ಅಂದರೆ ಹುಳಿ. ಮ್ಯಾಚ್ ದಿ ಫಾಲೋಯಿಂಗ್ ಅಂದಾಗ ಹುಣಸೆ ಮತ್ತು ಹುಳಿ ಅಂದಾಗ 2 ಮ್ಯಾಚ್ ಆಗುತ್ತೆ. ಆದರೆ ಇದು ಹುಳಿನೇ ಅಲ್ಲ, ಇದು ಸ್ವೀಟ್ ಹೆಂಗೆ ಅಂತಂದರೆ ಬೆಲ್ಲ ತಿನ್ನಂಗಾಗುತ್ತೆ, ಖರ್ಜೂರ ತಿನ್ನಂಗಾಗುತ್ತೆ, ಅಷ್ಟು ಸ್ವೀಟ್. ಅಂತಹ ವೆರೈಟಿ ಇದೆ. ಥೈಲ್ಯಾಂಡದ ಇದ್ರ ತವರು. ಇವತ್ತು ಥೈಲ್ಯಾಂಡಲ್ಲಿ ನೋಡಿ ದೊಡ್ಡ ಪ್ರಮಾಣದಲ್ಲಿ ಇದನ್ನೇ ಬೆಳೆಸ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಸಪ್ಲೈ ಮಾಡ್ತಿದ್ದಾರೆ. ಥೈಲ್ಯಾಂಡ್ನಲ್ಲಿ ಬೆಳೆದಂತಹ ಸಿಹಿ ಹುಣಸೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಮಾರ್ಕೆಟ್ ಆಗುತ್ತೆ, ಎಲ್ಲ ಕಡೆಯೂ ಅಷ್ಟು ದೊಡ್ಡದಿದೆ. ಮತ್ತು ಸ್ಮಾಲ್ ಏರಿಯಾದಲ್ಲಿ ಜಾಸ್ತಿ ಈಲ್ಡ್ ಬರ್ತದೆ. ಮತ್ತು ಇದರ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ ಈ ಉದಯೋನ್ಮುಖ ಸಿಹಿ ಹುಣಸೆದ್ದು ಮಳೆ ಆಶ್ರಯದಲ್ಲಿ ಬೆಳೆಸ್ಬೋದು. ಮತ್ತು ನಮ್ಮ ಕರ್ನಾಟಕದ ಅನೇಕ ಡ್ರೈ ಏರಿಯಾಸ್ನಲ್ಲಿ ಎಲ್ಲಿ ನೀರಿನ ಆಶ್ರಯವಿಲ್ಲೋ, ಬರಪೀಡಿತ ಪ್ರದೇಶಗಳಲ್ಲಿದ್ದು ಎಲ್ಲೇ ಈ ಕೋತಿ ಕಾಟಗಳು ಅಥವಾ ಈ ಬಾವಲಿ, ಹಕ್ಕಿ ಕಾಟ ಇರ್ತದೆ, ಅಲ್ಲೆಲ್ಲ ಇದನ್ನು ಬೆಳೆಸ್ಬೋದು. ಕೋತಿ ತಿನ್ನಲ್ವ ಸರ್ ಇದನ್ನ? ಕೋತಿ ಜಾಸ್ತಿ ತಿನ್ನಲ್ಲ. ಏನೋ ಬಂದು ಕೆಲವು ಸತ್ಯಕ್ಕೆ ಬೇರೆ ಏನೋ ತಿಂದಾಗ ತಂದುಬಿಟ್ಟು ಕಚ್ಚಿ ಬಿಸಾಕತ್ತೆ, ಜಾಸ್ತಿ ಲೈಕ್ ಮಾಡಲ್ಲ ಅದನ್ನ, ಹುಣಸೆಕಾಯಿನೇ. ಈ ಜಂಗಲ್ ಜಿಲೇಬಿ ಅಂತಾರಲ್ಲ, ಜಂಗಲ್ ಜಿಲೇಬಿ ಅದು ಬೇರೆ. ಜಂಗಲ್ ಜಿಲೇಬಿ ಇಂಗಾಡಲ್ಸಿಸ್, ಅದು ಸಹ ಅದರಲ್ಲಿ ಹೊಸ ತಳಿಗಳು ಬಂದಿವೆ. ಜಂಗಲ್ ಜಿಲೇಬಿ ಅಂದರೆ ಸೀಮೆ ಹುಣಸೆಯಲ್ಲಿ ಧನುಷ್ಕೋಡಿ 1, ಧನುಷ್ಕೋಡಿ 2 ಅಂತ ತಮಿಳುನಾಡು TNAUದವ್ರು ರಿಲೀಸ್ ಮಾಡಿದ್ದಾರೆ 2 ವೆರೈಟಿ. ಅವು ಅಲ್ಲೆಲ್ಲ ಕಮರ್ಷಿಯಲ್ ಆಗ್ತದೆ. ಕೊಯಮತ್ತೂರು, ತಿರುಚಿರಾಪಳ್ಳಿ, ಶ್ರೀರಂಗಮ್ಮು ಅಲ್ಲೆಲ್ಲ ಇದು ಕಮರ್ಷಿಯಲಿ ಬೆಳೀತಾ ಇದ್ದಾರೆ ಒಂದೆಲ್ಲ ಜಂಗಲ್ ಜಿಲೇಬಿನೂ ಸಹ. ಬಟ್ ನಾನು ಅದನ್ನು ಇಲ್ಲಿ ನಾವು ಕರ್ನಾಟಕದಲ್ಲಿ ಅಷ್ಟಾಗಿ ಅದನ್ನು ರೆಕಮೆಂಡ್ ಮಾಡಿಲ್ಲ. ಇಲ್ಲಾಂದರೆ ಅದನ್ನು ತಿನ್ನುವ ಪರಿಪಾಠ ಅಷ್ಟಿಲ್ಲ ಇಲ್ಲಿ. ಸಿಹಿ ಹುಣಸೆ ಬಗ್ಗೆ ಹೇಳಿ ಸರ್. ನೋಡಿ, ಸಿಹಿ ಹುಣಸೆ ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ ಇಟ್ ಈಸ್ ಅ ಟೈಮ್ ಪಾಸ್ ಫುಡ್ ಅಂತ ಹೇಳ್ತಾರೆ. ವೆರಿ ಗುಡ್ ಫಾರ್ ಹೆಲ್ತ್ ಇದು. ನೋಡಿ, ಅದರಲ್ಲಿ ಒಳಗಡೆ ಇದು ಸ್ವೀಟ್ ಆಗಿರ್ತದೆ, ಮತ್ತು ಒಳಗಡೆ ಏನಂದರೆ ಆ್ಯಸಿಡ್ ಕಂಟೆಂಟ್ ಇರ್ತದಲ್ಲ, ಟಾರ್ಟಾರಿಕ್ ಆ್ಯಸಿಡ್, ದಟ್ ಈಸ್ ಡೈಜೆಸ್ಟಿವ್. ಅದು ಹುಣಸೆಯಲ್ಲಿರುವ ಹುಳಿ ಇರ್ತದಲ್ಲ, ಟಾರ್ಟಾರಿಕ್ ಆ್ಯಸಿಡ್, ದಟ್ ಈಸ್ ಅ ಡೈಜೆಸ್ಟಿವ್ ಕ್ಯಾರೆಕ್ಟರ್ ಇದೆ ಅದಕ್ಕೆ. ಅದನ್ನ ನಾವು ತಿನ್ಬೋದಾಗಿದೆ. ಮೌತ್ ಫ್ರೆಶ್ನರ್ ಆಗಿರ್ತದೆ, ಬಾಯಿ ಫ್ರೆಶ್ ಆಗಿರ್ತದೆ, ಮತ್ತು ರುಚಿಕರವಾಗಿರ್ತದೆ. ಅದರಿಂದ ನಾವು ಇದನ್ನು ಮಾಡ್ಕೊಳ್ಬೋದಾಗಿದೆ. ಇದು ಸಿಹಿ ಹುಣಸೆ ಆಯಿತು. ಸಿಹಿ ಹುಣಸೆ ಜೊತೆಗೆ ಇನ್ನೊಂದು ನಾವು ತಪ್ಪದೆ ಹೇಳಬೇಕಂತಂದರೆ ಕೆಂಪು ಹುಣಸೆ. ಒಳಗಡೆ ಮುರಿದಾಗ ಒಳಗೆ ರೆಡ್ ಕಲರ್ ಇರ್ತದೆ, ನಮ್ಮದ್ರಲ್ಲಿ ಗ್ರೀನ್ ಇರ್ತದೆ. ಇದು ಕೆಲವರು ರಕ್ತ ಹುಣಸೆ ಅಂತ ಹೇಳ್ತಾರೆ, ಹಿಂಗೆ ಮುರಿದಾಗ ಕೆಂಪು ಬರ್ತದೆ. ಇದನ್ನು ತಿನ್ನೋಕ್ಕೂ ನೇರವಾಗಿ ಯೂಸ್ ಆಗಲ್ಲ, ಮತ್ತು ಹುಣಸೆ ಹಣ್ಣಂಗೆ ಅದಕ್ಕೂ ಯೂಸ್ ಆಗಲ್ಲ. ಇದು ಎದಕ್ಕೆ ಹೋಗುತ್ತೆ ಅಂದರೆ ಔಷಧಿಯಕ್ಕೆ ಹೋಗುತ್ತದೆ. ಔಷಧೀಯ ಗುಣಗಳು ತುಂಬ ಇವೆ ರೆಡ್ ಹುಣಸೆಗೆ. ಕೆಂಪು ಹುಣಸೆಗೆ ತುಂಬ ಕೆಂಪು, ಅದು ಮುರಿದ್ರೆ ಫುಲ್ ಕೆಂಪೆ ರಕ್ತ. ಅದಕ್ಕೆ ಔಷಧೀಯ ಗುಣ ಮುಖ್ಯವಾಗಿ ಏನಂತಂದರೆ ಈ ಲಂಗ್ ರಿಲೇಟೆಡ್ ಇದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಅನೇಕ ಕಾಯಿಲೆಗಳಿಗೆ ಅದರಿಂದ ಔಷಧಿ ಮಾಡ್ತಿದ್ದಾರೆ, ಸಿರಪ್ ಮಾಡ್ತಿದ್ದಾರೆ. ಸಸಿಗಳೆಲ್ಲಿ ಸಿಗುತ್ತೆ? ಸೊ ಇವೆಲ್ಲ ನೋಡಿ, ನಾನು ಹೇಳ್ತೇನೆ, ಇಷ್ಟೊತ್ತು ನಾನು ಹೇಳಿದ ಎಲ್ಲ ಉದಯೋನ್ಮುಖ ಬೆಳೆಗಳದ್ದು ಎಲ್ಲ ಸಸಿಗಳು ಎಲ್ಲ ಪ್ರಮುಖ ನರ್ಸರಿಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಬೇಕು ಆ ಸಂಖ್ಯೆಯಲ್ಲಿ ಇದ್ದೇ ಇವೆ, ಈಗಲೇ ಇವೆ. ಅದನ್ನೆಲ್ಲ ತಾವು ಅದು ಮಾಡ್ಬೋದಾಗಿದೆ. ಮತ್ತು ಇನ್ನೊಂದು ಉದಯೋನ್ಮುಖ ಬೆಳೆ ಬಗ್ಗೆ ಹೇಳಬೇಕಂದ್ರೆ ಸೀತಾಫಲ. ಇಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಬೆಳೆ ಏನೋ ಉದಯೋನ್ಮುಖ ಅಲ್ಲ, ಬೆಳೆ ಹಳೇದೆ. ಅದರಲ್ಲಿ ಹೊಸ ತಳಿ ಬಂದುಬಿಟ್ಟಿದೆ, NMK ಗೋಲ್ಡ್ ಅಂತ ಬಂದಿದೆ. NMK ಗೋಲ್ಡ್ ಅಂದ್ರೆ ನಾನು ಹೇಳ್ತೇನೆ, ಸೀತಾಫಲದಲ್ಲಿ ಮಾರ್ಕೆಟ್ನಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡಿಬಿಟ್ಟಿದೆ. ತಾವು ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ದಲ್ಲಿ ಇಡೀ ಇಂಡಿಯಾದ ಎಲ್ಲ ಮಾರ್ಕೆಟ್ಗಳಲ್ಲಿ ಇದು ಫುಲ್ಲು ಡಾಮಿನೆಂಟ್. ಆವಾಗ ಬೇರೆ ಯಾವ ಸೀತಾಫಲನೂ ಕಾಣಲ್ಲ. ಎಲ್ಲ ಈಗ ಬೆಟ್ಟದಲ್ಲಿ ಬೆಳೆಯೋದು, ಗುಡ್ಡದಲ್ಲಿ ಬೆಳೆಯೋ ಅವೆಲ್ಲ ಹೋಯ್ತದೆಲ್ಲ. ಅದು ಯಾವುದೂ ಕಮರ್ಷಿಯಲ್ ಆಗಿಲ್ಲ, ಎಲ್ಲ ಹೋಯ್ತದೆ. ಅದರಲ್ಲಿ ಏನಿರ್ತದೆ ಗೊತ್ತಾ, ನಮ್ಮ ಆರ್ಡಿನರಿ ಸೀತಾಫಲದಲ್ಲಿ ತಿರುಳು ಕಡಿಮೆ, ಬೀಜ ಬರೀ ಬೀಜನೇ.
ಬಟ್ ಈಗ NMK ಗೋಲ್ಡ್ ಅನ್ನೋದರಲ್ಲಿ ದೊಡ್ಡ ಸೈಜ್ ಬರ್ತದೆ, ಒಳಗಡೆ ಬಿಳಿ ಬಣ್ಣದ ಬರೀ ಪಲ್ಪ್ ಇರ್ತದೆ. ಇಷ್ಟು ದೊಡ್ಡ ದೊಡ್ಡ ಹಣ್ಣಲ್ಲಿ ಬರೀ ಒಂದು 8-10 ಬೀಜ ಅಷ್ಟೇ ಇರ್ತವೆ, ಬರೀ ಪಲ್ಪ್ ಇರ್ತದೆ. ತುಂಬ ಬೆಸ್ಟ್ ಕೀಪಿಂಗ್ ಕ್ವಾಲಿಟಿ. ಸೀತಾಫಲದಲ್ಲಿ ಒಂದು ಏನಂದರೆ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಏನಂದರೆ ಬೇಗನೆ ಹಾಳಾಗುತ್ತೆ ಅದು. ಇದು ಬೇಗನೆ ಹಾಳಾಗಲ್ಲ, ಹಲವಾರು ದಿನಗಳವರೆಗೆ ಗಟ್ಟಿಯಾಗಿ ಉಳ್ಕೊಂಡಿರ್ತದೆ, ಚೆನ್ನಾಗಿ ಪಲ್ಪ್ ಇರ್ತದೆ, ಬೀಜ ತುಂಬ ಕಡಿಮೆ, ಶ್ರೇಷ್ಠವಾದ ರುಚಿ. ಅದರಿಂದ ಇದು NMK ಗೋಲ್ಡ್ ಬಂದಮೇಲೆ ಸೀತಾಫಲ ಒಂದು ಪ್ರಮುಖ ಹಣ್ಣಾಗುವ ಒಂದು ಲಕ್ಷಣ ಪಡಿತಾ ಇದೆ ಇಲ್ಲಿ. ಅದರ್ವೈಸ್ ಏನಾಯ್ತು, ತುಂಬ ಅಪ್ರಮುಖವಾಗಿತ್ತು ಅದು. ಏನೋ ಬರ್ತದೆ, ರೋಡಲ್ಲಿ ಮಾಡ್ತಾರೆ, ಸ್ಕೂಲ್ ಹತ್ರ ಮಾಡ್ತಾರೆ, ಅಷ್ಟು ದೊಡ್ಡ ಕಮರ್ಷಿಯಲಿ ಆಗಿದ್ದಲ್ಲ. ಈಗ ಇದು ಬಂದಮೇಲೆ NMK ಗೋಲ್ಡ್ ಬಂದಮೇಲೆ ಸೂಪರ್ ಮಾರ್ಕೆಟಲ್ಲೆಲ್ಲ ಅದು ಈಗ ಅದನ್ನು ಮಾರ್ತಾಯಿದ್ದಾರೆ ಅಂಥದ್ದಂತಿದೆ. ಮತ್ತು ಇನ್ನೊಂದು ಮೋಸಂಬಿಯಲ್ಲಿ ಒಂದು ಹೊಸ ತಳಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನಂತಂದರೆ ಸ್ವೀಟ್ ಮಾಲ್ಟಾ ಅಂತ ಹೇಳ್ತಾರೆ, ಅದನ್ನು ಕೆಲವರು ಸೂಪರ್ ಸ್ವೀಟ್ ಮಾಲ್ಟಾ ಅಂತಲೂ ಹೇಳ್ತಿದ್ದಾರೆ. ಸ್ವೀಟ್ ಮಾಲ್ಟಾ ಅಂತೇಳಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದಾಗೆ ಕರ್ನಾಟಕ ಉಷ್ಣವಲಯದ ಪ್ರದೇಶ. ಇಲ್ಲಿ ಈ ಉಷ್ಣವಲಯದ ಪ್ರದೇಶದಲ್ಲಿ ಮೋಸಂಬಿ ಸ್ವೀಟ್ ಆಗಲ್ಲ, ಹುಳಿ ಇರ್ತದೆ. ಅದನ್ನು ಜ್ಯೂಸ್ ಗೀಸ್ ಮಾಡ್ಕೊಂಡು ಕುಡಿಬೋದು. ಮೋಸಂಬಿ ತಿನ್ನೋದಕ್ಕಿಂತ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಜಾಸ್ತಿ. ಯಾವಾಗ ಮೋಸಂಬಿ ಸ್ವೀಟ್ ಆಗ್ತದೆ ಅಂದರೆ ಸಮಶೀತೋಷ್ಣ ವಲಯದಲ್ಲಿ ಅದು ಸ್ವೀಟ್ ಆಗುತ್ತೆ, ನಮ್ಮಲ್ಲಿ ಆಗಲ್ಲ. ಆದರೆ ಈ ಸೂಪರ್ ಸ್ವೀಟ್ ಮಾಲ್ಟಾ ನಮ್ಮ ಉಷ್ಣವಲಯದಲ್ಲಿ ಸಹ ಸ್ವೀಟ್ ಆಗಿರುವಂಥ ಒಂದು ತಳಿ. ದೊಡ್ಡ ಮೋಸಂಬಿ ಇದ್ದಂಗೆ ಇರ್ತದೆ, ದೊಡ್ಡ ದೊಡ್ಡ ತೊಳೆಗಳು, ಸಿಪ್ಪೆ ತೆಳುವಾಗಿರ್ತದೆ, ತುಂಬ ಜ್ಯೂಸ್ ಇರ್ತದೆ, ತುಂಬ ಸ್ವೀಟ್, ಕಾಯಿದಾಗೂ ಸ್ವೀಟೇ. ಇದು ಸೂಪರ್ ಸ್ವೀಟ್ ಮಾಲ್ಟನ್ನು ಸಹ ಇವತ್ತು ರೈತರು ಎರಡು ಮಾಡ್ಬೋದು. ನೇರವಾಗಿ ಅದನ್ನು ಬಿಸಿಲಲ್ಲಿ ಬೆಳಿಬೋದು, ಅಥವಾ ಇವನ್ನು ತೆಂಗಿನ ತೋಟದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಹಳೆ ತೆಂಗಿನ ತೋಟದಲ್ಲಿ ಬಿಸಿಲು ಸ್ವಲ್ಪ ಬಂದರೆ ಒಂದೊಂದು ಲೈನ್ ಸೆಂಟ್ರಲ್ಲಿನೂ ಸಹ ನಾವು ಅದನ್ನ ಹಾಕೊಂಡು ಹೋಗ್ಬೋದು. ಇದನ್ನೆಲ್ಲ ಮಾಡ್ಬೋದಾಗಿದೆ. ಮತ್ತು ನೇರಳೆಯಲ್ಲಿ ನೋಡಿ, ಸಾಂಪ್ರದಾಯಿಕ ನೇರಳೆ ಏನಂದರೆ ಅದು ಕಪ್ಪು ಅಥವಾ ನೀಲಿ ಬಣ್ಣ ಇರ್ತದೆ. ನೇರಳೆ ಅಂದರೆ ನೇರಳೆ ಕಲರ್ ಇರೋದು ನೇರಳೆ ಅಂತೇಳಿ. ಆದರೆ ಈಗ ಮತ್ತೊಂದು ತಳಿ ಬಂದಿದೆ, ಅದು ಉದಯನ್ಮುಖ ಅಂತ ಹೇಳ್ಬೋದಾಗಿದೆ. ಅದೇನೆಂದರೆ ವೈಟ್ ಜಾಮೂನ್ ಅಂತ ಹೇಳ್ತಾರೆ, ಬಿಳಿ ಬಣ್ಣದ ನೇರಳೆ ಹಣ್ಣು. ಅದಕ್ಕೆ ಭಾಳ ಜನ ತಾವು ಕೇಳ್ತಾರೆ, ಬಿಳಿ ಬಣ್ಣದಕ್ಕೆ ನೇರಳೆ ಅಂತ ಯಾಕೆ ಹೇಳ್ತಾರೆ, ಬೇರೆ ಹೆಸರು ಇಡಿ ಅಂತ ಹೇಳಿದಾಗ ಕೆಲವರು ಇಟ್ಟಿದ್ದಾರೆ. ಸಿರ್ಸಿ ಕಡಿಯವರೆಲ್ಲ, ಕೆಲವರು ರೈತರು, ಚುರುಕಾದ ರೈತರು ಅದಕ್ಕೆ ಬಿಳಲೆ ಅಂತ ಹೆಸರು ಇಟ್ಟಿದ್ದಾರೆ. ಅದು ನೇರಳೆ ಅಲ್ಲ, ಬಿಳಲೆ ಅಂತೇಳಿ. ಓಕೆ, ಚೆನ್ನಾಗಿದೆ ಹೆಸರು. ಆ ಬಿಳಲೆ ಸಹ ನೋಡಿ, ವರ್ಷದಲ್ಲಿ 3-4 ಸಾರಿ ಹೂ ಬರ್ತದೆ, 3-4 ಸಾರಿ ಫಸಲು ಕಚ್ಚುತ್ತೆ. ಆದರೆ ನಮ್ಮ ಸಾಂಪ್ರದಾಯಿಕ ಕಪ್ಪು ನೇರಳೆ ವರ್ಷಕ್ಕೆ 1 ಸಾರಿ ಮಾತ್ರ, ಹೈಲಿ ಸೀಸನ್ ಬೌಂಡ್ ಅದಿದೆ. ಅದರಲ್ಲಿ ಅನೇಕ ಪ್ರಾಬ್ಲಮ್ಸ್ ಇವೆ. ಕೀಪಿಂಗ್ ಕ್ವಾಲಿಟಿನೂ ಅದಕ್ಕಿಲ್ಲ. ಕಿತ್ತ ಮೇಲೆ ಒಂದು 24 ಗಂಟೆ 48 ಗಂಟೆಯಲ್ಲಿ ತಿಂದ್ಬಿಡಬೇಕು, ಇಲ್ಲಾಂದ್ರೆ ಹಳಸಿ ಹೋಗುತ್ತೆ. ಆದರೆ ಈ ಬಿಳಿ ನೇರಳೆ ಕನಿಷ್ಠ 5-6 ದಿನದವರೆಗೂ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರ್ತದೆ. ಎಲ್ಲ ಔಷಧೀಯ ಗುಣಗಳು ಅದರಲ್ಲಿ ಇದ್ದಂಥದ್ದು ಇದರಲ್ಲಿ ಸಹ ಇವೆ. ಮತ್ತು ಇದು ಬುಷ್ ಆಗುತ್ತೆ, ದೊಡ್ಡ ಮರ ಏನಾಗಲ್ಲ, ಚಿಕ್ಕ ಒಂದು 8 ತಡಿ ಅಷ್ಟೇ ಜಾಸ್ತಿ, ತುಂಬ ಕಾಯಿ ಬಿಡ್ತದೆ, 3-4 ಸರಿ ಬಿಡುತ್ತೆ. ಅದರಿಂದ ನಾವು ಅದನ್ನು ಬೆಳಿಬೋದಾಗಿದೆ. ಮತ್ತು ಇನ್ನೂ ಹಲವಾರು ಇವೆ, ಹೇಳ್ತೀನಿ ಕೇಳಿ. ಹಲವಾರುಗಳಲ್ಲಿ ಅನೇಕಗಳನ್ನು ನಾನು ಹೇಳ್ಬೋದಾಗಿದೆ. ಮತ್ತು ಸ್ವೀಟ್ ಟ್ಯಾಮ್ರೆಂಟ್, ಮತ್ತು ಸಪೋಟದಲ್ಲಿ ರೆಡ್ ಕಲರ್, ಒಳಗಡೆ ರೆಡ್ ಕಲರ್ ಇರೋ ಒಂದು ಸಪೋಟ ಬಂದಿದೆ, ಅದನ್ನೂ ಸಹ ಭಾಳ ಈಗ ಬೆಳಿಬೇಕಂತ ಮಾಡ್ತಾರೆ. ಮತ್ತು ಬಾಳೆಯಲ್ಲಿ, ರಸಬಾಳೆಯಲ್ಲಿ ಸಹಸ್ರ ರಸಬಾಳೆ ಅಂತ ಒಂದು ಐಸೋಲೇಟ್ ಮಾಡಿದ್ದಾರೆ, ಸಹಸ್ರ ರಸಬಾಳೆ. ಅದೇನಂತಂದರೆ ಅದಕ್ಕೆ ಪನಾಮ ರೋಗ ನಿರೋಧಕ ಶಕ್ತಿ ಇದೆ. ಸಹಸ್ರ ರಸಬಾಳೆಗೆ, ಎಲ್ಲ ರಸಬಾಳೆಗಿರೋ ಎಲ್ಲ ಕ್ಯಾರೆಕ್ಟರ್ ಇದೆ ಅದಕ್ಕೆ, ಪ್ಲಸ್ ಪನಾಮ ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಇದಕ್ಕೆ ಪನಾಮ ರೋಗ ಸಾಮಾನ್ಯವಾಗಿ ಬರಲ್ಲ, ಸಾಕಷ್ಟು ನಿರೋಧಕ ಶಕ್ತಿ ಹೊಂದಿದೆ. ರುಚಿ ಮಾತ್ರ ನಂಜನಗೂಡು ರಸಬಾಳೆಗಿಂತ ಚೆನ್ನಾಗಿರ್ತದೆ. ಬಟ್ ಇದು ಕೊನೆ ತುಂಬ ಉದ್ದ ಬರುತ್ತೆ, ಕೊನೆಗೆ ಅದಕ್ಕೆ ಹೇಳ್ತೀನಿ ಹೇಳಿ. ಸಹಸ್ರ ರಸಬಾಳೆಯಲ್ಲಿ ಏನಾಗುತ್ತೆ ಅಂತಂದರೆ 2 ಟೈಪ್ ಆಫ್ ಫ್ರೂಟ್ಸ್ ಇರ್ತವೆ ಅದರಲ್ಲಿ. ಫಸ್ಟ್ ಒಂದು 8-10 ಚಿಪ್ಪು ಆದಮೇಲೆ ಸಣ್ಣದ ಕಾಯಿಗಳು ಬರೋಕ್ಕೆ ಶುರುವಾಗುತ್ತೆ. ನಾವೇನು ಮಾಡ್ಬೇಕು, ನಾವು ರೈತರಿಗೆ ಹೇಳೋದು ಅಷ್ಟೇ, ಆ 8-10 ಚಿಪ್ಪು ಆದಮೇಲೆ ಆವಾಗ ನೀವು ಅದನ್ನು ಬಾಲವನ್ನು ಕಟ್ ಮಾಡಿಬಿಡಿ, ಆವಾಗ ಮೇಲಿನವೆಲ್ಲ ಚೆನ್ನಾಗಿ ಬೆಳಿತವೆ. ಈ ಕೆಳಗಿನ ಚಿಕ್ಕದು ಇಟ್ಕೊಂಡು ಏನು ಮಾಡೋದು, ಬಿಟ್ಟರೆ ಅದು 3 ಅಡಿ ಆಗುತ್ತೆ, ಬೇಕಾಗಿಲ್ಲ. ಸಣ್ಣದು ಎಷ್ಟೇ ಚಿಕ್ಕ ಮಕ್ಕಳು ಆಟಕ್ಕೆ ಸರಿ ಹೋಗುತ್ತೆ. ಅದರಿಂದ ಆ ಫಸ್ಟ್ 8-10 ಚಿಪ್ಪು ಬಂದಮೇಲೆ ಕೆಳಗಿನ ಬಾಲ ಕಟ್ ಮಾಡಿಬಿಟ್ರೆ ಮೇಲೂ ಚೆನ್ನಾಗಿ ಬೆಳೀತದೆ. ಅದು ತುಂಬ ರಸಬಾಳೆಕ್ಕಿಂತ ಚೆನ್ನಾಗಿರ್ತದೆ, ಒಳ್ಳೆ ರೇಟ್ ಇರ್ತದೆ, ಪನಾಮ ರೋಗ ಇರೋಲ್ಲ, ತುಂಬ ಚೆನ್ನಾಗಿರ್ತದೆ. ಹೇಳ್ತೀನಿ ಕೀಪಿಂಗ್ ಕ್ವಾಲಿಟಿ ಅದಕ್ಕಿಂತ ಚೆನ್ನಾಗಿರ್ತದೆ. ಅದರಿಂದ ಅದನ್ನೂ ಸಹ ಅವರು ಮಾಡ್ಬೋದಾಗಿದೆ. ಮತ್ತು ನೀವು ಈಗಾಗಲೇ ಹೇಳಿದ ಹಾಗೆ ಇದು ಇಂಗಾಡಲ್ಸಿಸ್ ಅಂತ ಹೇಳಿದ್ರು ನೋಡಿ, ನಾವು ಅಂದರೆ ಸೀಮೆ ಹುಣಸೆನೂ ಸಹ ನಾವಿಲ್ಲಿ ಬೆಳಿಬೋದಾಗಿದೆ. ತಮಿಳುನಾಡಲ್ಲಿ ಅದು ಕಮರ್ಷಿಯಲ್ ಆಗ್ತಾಯಿದೆ. ಇಲ್ಲಿನೂ ನಾನು ಈ ಸೀಸನ್ನಲ್ಲಿ ನೋಡಿ 2024 ಮತ್ತು 2025ರಲ್ಲಿ ನಾನು ಸುಮಾರು ಅಂಗಡಿಯಲ್ಲಿ ನೋಡಿದೆ, ನಾನು ಅದನ್ನ ಸೀಮೆ ಹುಣಸೆ ಮಾರ್ತಾಯಿದ್ರು. ಅದನ್ನ ಅಲ್ಲಿವರೆಗೂ ಮಾರ್ತಾಯಿದ್ದಿಲ್ಲ, ಅದೆಲ್ಲೋ ಸ್ಲಮ್ ಹತ್ರ, ಸ್ಕೂಲ್ ಹತ್ರ ಕೆಲವು ಕಡೆ ಮಾರ್ತಾಯಿದ್ರು ಅಷ್ಟೇ. ಬಟ್ ಅದು ಇವತ್ತಿಗೆ ಅದು ಒಳ್ಳೊಳ್ಳೆ ವೆರೈಟೀಸ್ ಬಂದಿದೆ, ದಪ್ಪ ಸೈಜ್ ಇರೋವಂಥದ್ದು. ಅಂಥವನ್ನೆಲ್ಲ ಸೇರಿಸ್ಬಿಟ್ಟು ಇವತ್ತಿಗೆ ನಾವು ರೈತರಿಗೆ ಸಜೆಸ್ಟ್ ಮಾಡ್ಬೋದಾಗಿದೆ. ಕೆಲವರು ಯಾರು ಇಂಟ್ರೆಸ್ಟ್ ಇದ್ದರೆ ಮೇನ್ ಬೆಳಿಲ್ಲ ಅಂದರೆ ಬೇಲಿಗನೋ ಅಥವಾ ಬದುಗಿದಿಗೂ ಹಾಕ್ಕೊಳ್ಬೋದಾಗಿದೆ ನೋಡಿ, ಇಂಥವೆಲ್ಲ ಅವರು ಮಾಡ್ಬೋದಾಗಿದೆ. ಮತ್ತು ಇದೇ ರೀತಿ ನೋಡಿ ಹಲವಾರು ಬೆಳೆಗಳಿವೆ ಹೇಳ್ತೀನಿ ಕಡೆ. ಅದರಲ್ಲಿ ಏನಂತಂದರೆ ಎಗ್ ಫ್ರೂಟ್ ಅಂತ ಒಂದು ಬಂದಿದೆ ಇವತ್ತಿಗೆ, ಎಗ್ ಫ್ರೂಟ್ ಅಂತೇಳಿ ಸಪೋಟ ಜಾತಿಗೆ ಸೇರಿದ್ದು.
ತುಂಬ ವಿಟಮಿನ್ ಎ ಜಾಸ್ತಿ ಇರ್ತದೆ ಅದರಲ್ಲಿ, ಪೆಕ್ಟಿನ್ ಕಂಟೆಂಟ್ ತುಂಬ ಇರ್ತದೆ. ಎಗ್ ಫ್ರೂಟ್ ಅಂದರೆ ಒಂದು ಎಗ್ ತಿನ್ನಷ್ಟು ಎಗ್ಗಿಗೆ ಸಮ ಅಂತೇಳಿ ನ್ಯೂಟ್ರಿಷನ್ ವೈಸ್. ಅಂಥ ಹಣ್ಣುಗಳನ್ನು ಕೆಲವು ಸೈಂಟಿಸ್ಟ್ ನನ್ನ ಜೊತೆಗೆ ಪ್ರೈವೇಟಾಗಿ ಚರ್ಚಿಸಿದಾಗ ಹೇಳಿದ್ದಾರೆ, ಎಗ್ ಫ್ರೂಟು ಮುಂದೊಂದು ಏನಾದ್ರು ಒಳ್ಳೆಯ ಭವಿಷ್ಯ ಇದೆ, ಇದು ಎಲ್ಲ ಜನಗಳು ಅದನ್ನು ಲೈಕ್ ಮಾಡ್ತಾರೆ, ಯಾರು ಹೆಲ್ತ್ ಕಾನ್ಷಿಯಸ್ ಇದ್ದವರೆಲ್ಲ ಅಂತ ಅದನ್ನು ಲೈಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅವ್ರ ಬಾಯಾರಿಕೆ ಹಾಗೆ ಅದು ಒಂದಿನ ಪಿಕಪ್ ಆದರೆ ರೈತರಿಗೊಂದು ಹೊಸ ಬೆಳೆ ಆಗುತ್ತೆ ಎಗ್ ಫ್ರೂಟ್. ಮೊಟ್ಟೆ ತಿನ್ನಕ್ಕಾಗಲ್ಲ ಒಂದು ಮೊಟ್ಟೆ ನೋಡಿ, ಯಾರು ಮೊಟ್ಟೆ ಬೇಡ ಅನ್ನೋರು ಒಂದು ಎಗ್ ಫ್ರೂಟ್ ತಿಂದ್ಬಿಟ್ರೆ ಅದರಲ್ಲಿ ಎಗ್ಗಿಂತ ಜಾಸ್ತಿ ನ್ಯೂಟ್ರಿಷನ್ ಅದರಲ್ಲಿದೆ, ಎಲ್ಲ ಇದೆ. ಅಲ್ಲಿ ಪ್ರೋಟೀನ್ ಇದೆ, ದೆನ್ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಬಿ ಇದೆ, ಪೆಕ್ಟಿನ್ ಇದೆ. ಸರ್ ಇದು ಬೆಳೆ ಇದು ಬೇಸಿಕಲಿ ಸೌತ್ ಈಸ್ಟ್ ಏಷ್ಯಾ ಅಂದರೆ ಥೈಲ್ಯಾಂಡು, ಇಂಡೋನೇಷ್ಯಾ, ಮಲೇಷಿಯಾ, ಕಂಬೋಡಿಯಾ ಆ ಕಡೆಯಿಂದ ಇದು ಬಂದು ಮರನ ಇದು ಚಿಕ್ಕ ಮರ ಆಗುತ್ತೆ, ದೊಡ್ಡ ಮರ ಏನಾಗಲ್ಲ, ಚಿಕ್ಕದಾಗುತ್ತೆ. ಅದನ್ನೇ ತಾವು ಮಾಡ್ಬೋದಾಗಿದೆ. ನೋಡಿ, ಸುಮಾರು ತಳಿಗಳನ್ನು ಮಾಡ್ತೇವೆ. ಮತ್ತು ಇನ್ನೊಂದೇನಂತಂದರೆ ನೆಲ್ಲಿ, ಬೆಟ್ಟದ ನೆಲ್ಲಿಯಲ್ಲಿ ದೊಡ್ಡ ಗಾತ್ರದ ಬೆಟ್ಟದ ನೆಲ್ಲಿಗೆ ಹೋದರೆ ನಮ್ಮದು ಇಲ್ಲಿ ಬಂಡೀಪುರ ಫಾರೆಸ್ಟ್ನಲ್ಲಿ ಬೆಟ್ಟದ ನೆಲ್ಲಿ ಇದೆ, ಅದೆಲ್ಲ ಫಾರೆಸ್ಟ್, ಅದು ಕಾಡು ನೆಲ್ಲಿ ಅವೆಲ್ಲ. ಇದು ಬೆಟ್ಟದ ನೆಲೆಯಲ್ಲಿ ದೊಡ್ಡ ಸೈಜು, ಬಿಗ್ ಸೈಜು, ಆ್ಯಸ್ ಬಿಗ್ ಆ್ಯಸ್ ನಮ್ಮ ಪೇಪರ್ ವೇಟ್ ಇರ್ತದಲ್ಲ ಅಷ್ಟು ದಪ್ಪ ಇರ್ತದೆ, ದೊಡ್ಡದಾಗಿ. NA7 ಅನ್ಸದೆ, NA10, NA15, ಕೃಷ್ಣ, ಕಾಂಚನ್, ಚಕಿಯಾ ಅಂತ ಬೇರೆ ಬೇರೆ ವೆರೈಟೀಸ್ ಬಂದಿವೆ, ತುಂಬ ರೆವಲ್ಯೂಷನರಿ ವೆರೈಟೀಸ್. ಅದು ನಾವು ಉಪಬೆಳೆಯಾಗಿ ಬೆಳಿಬೋದು. ತೆಂಗಿನಲ್ಲಿ ಉಪಬೆಳೆ ಮಾಡ್ಬೋದು, ಮಾವಿನಲ್ಲಿ ಉಪಬೆಳೆ ಮಾಡ್ಕೋಬೋದು, ಬೇರೆ ಬೇರೆ ಬೆಳೆಗಳಲ್ಲಿ ಅದನ್ನು ಉಪಬೆಳೆಗಳು ಅಂತರ್ಬೆಳೆ ಮಾಡಿಕೊಂಡು ಅದನ್ನು ಸಹ ನಾವು ಮಾಡ್ಕೋಬೋದಾಗಿದೆ. ನೋಡಿ, ಹೀಗೆ ಹಲವಾರು ಬೆಳೆಗಳಿವೆ. ಇದನ್ನು ನಾವು ಉದಯೋನ್ಮುಖ ಅಂತ ನಾವು ರೈತರಿಗೆ ಇವತ್ತು ತಿಳಿಸಿ ಹೇಳ್ತಾ ಇದ್ದೇವೆ. ಮತ್ತು ರೈತರಿಗೆ ಇನ್ನೊಂದು ನನ್ನ ಕಿವಿ ಮಾತು, ಇದನ್ನು ಈ ಚರ್ಚೆಯನ್ನು ಕೊನೆಗೊಳಿಸಬೇಕಾದ್ರೂ ಒಂದು ರೈತರಿಗೆ ನಾನು ಹೇಳಲೇಬೇಕಾಗಿದೆ, ಯಾವಾಗಲೂ ಹೇಳ್ತೇನೆ. ಏನಂದರೆ, ರೈತರೇ ತಾವು ದಯವಿಟ್ಟು ಈಗ ನಾನು ಹೇಳುವಂಥ ಹಲವಾರು ಬೆಳೆಗಳು ಈಗ ಹೇಳಿ ಯಾವ್ದು ಇನ್ಮೇಲೆ ಹೇಳ್ತೀನಲ್ಲ ಅಂಥದ್ದು ಒಂದು 4-5 ಬೆಳೆಗಳ ಬಗ್ಗೆ ಎಚ್ಚರಿಕೆ ಕೊಡ್ತೀನಿ. ಕಮರ್ಷಿಯಲಿ ಮಾಡೋಕ್ಕೆ ಹೋಗ್ಬಿಡಿ. ಸಾಕಷ್ಟು ಜನ ಅದ್ರ ಬಗ್ಗೆ ಇವತ್ತು ಯೂಟ್ಯೂಬಲ್ಲಿ, ಅದರಲ್ಲಿ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಿದ್ದಾರೆ, ತೋರಿಸಿದ್ದಾರೆ, ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಎಲ್ಲ ರೈತರು ಇವತ್ತು ಮಿಸ್ಗೈಡ್ ಆಗಿದ್ದಾರೆ. ಅವು ಯಾವ ಬೆಳೆಗಳಂದರೆ ಯಾವುದನ್ನು ರೈತರು ಬೆಳಿಬಾರ್ದು, ಟ್ರೈ ಮಾಡಬಾರ್ದು, ಟ್ರೈ ಮಾಡಿದ್ರೆ ಅಲ್ಲಿ ಕೈ ಸುಟ್ಕೊಳ್ತೀರಾ, ನಿರಾಶೆ ಆಗ್ತೀರಾ ಅನ್ನೋ 4-5 ಬೆಳೆಗಳು ಹೆಸರು ಹೇಳ್ತೇನೆ. ಯಾವುದಂತಂದರೆ, ಫಸ್ಟು ಆ್ಯಪಲನ್ನು ನಾ ಹೇಳ್ತೇನೆ ನೋಡಿ, ಆ್ಯಪಲನ್ನು ಕ್ಯೂರಿಯಾಸಿಟಿ ಇದ್ದರೆ ಬೆಳ್ಕೊಳ್ಳಿ 4-5, ಕಮರ್ಷಿಯಲಿ ಮಾಡೋಕ್ಕೆ ಹೋಗ್ಬೇಡಿ. ನೀವು ಅದರಲ್ಲಿ ಫೇಲ್ ಆಗ್ತಾರೆ. ಯಾಕಂದರೆ ಆ್ಯಪಲ್ ಅನ್ನೋದು ಶೀತವಲಯದ ಬೆಳೆ, ಅದು ನಮ್ಮ ಟ್ರಾಪಿಕಲ್ ಕ್ಲೈಮೇಟ್ನಲ್ಲಿ ಉಳಿಯೋದಿಲ್ಲ. ಅದು ಏನೋ ಬೆಳೆಸಿದ ತಪ್ಪಿಗೆ 1 or 2 years ಅಷ್ಟಿಷ್ಟೇ ಚಿಕ್ಕ ಸೈಜದ ಹಣ್ಣು ಕೊಡುತ್ತೆ. ಮುಂದೆ ಕಮರ್ಷಿಯಲಿ ಆಗೋದೇ ಇಲ್ಲ. ಅದು ಬೇಗನೆ ಡಿಗ್ರೇಡ್ ಆಗುತ್ತೆ, ಬೇಗನೆ ಡಿಕ್ಲೈನ್ ಆಗುತ್ತೆ. ಟ್ರೀ ಕ್ವಾಲಿಟಿ ಅಂತೂ ಚಾನ್ಸೇ ಇಲ್ಲ ಅದು ಬರೋಕ್ಕೆ. ಅದನ್ನು ಬೆಳೆಯೋಕ್ಕೆ ಹೋಗ್ಬೇಡಿ. ಎರಡನೇದೇನೆಂದರೆ, ಕೆಲವರು ಈ ಖರ್ಜೂರದ ಗಿಡಗಳನ್ನ ಸಜೆಸ್ಟ್ ಮಾಡಿದೆ. ಖರ್ಜೂರ ಅಲ್ಲಿ ಪಾವಗಡದಲ್ಲಿ ಬೆಳೆದ್ರು, ಇಲ್ಲಿ ಗೌರಿಬಿದನೂರು ಹತ್ರ ಬೆಳೆದ್ರು, ಇಲ್ಲೇ ಕಡಪ ಹತ್ರ ಬೆಳೆದ್ರು, ಇಲ್ಲೇ ಧರ್ಮಪುರ ಹತ್ರ ಬೆಳೆದ್ರು, ಅವೆಲ್ಲ ನಾ ಹೇಳ್ತೇನೆ ಕೇಳಿ. ನೋಡಿ, ಅವು ಯಾರು ಕಂಡಿದ್ದಾರೆ, ಯಾಕೆ ನೋಡಿದೆ, ಇದು ಸಹ ಹೇಳ್ತೇನೆ ಕೇಳಿ. ಇದು ತುಂಬ ಸಬ್ ಟ್ರಾಪಿಕಲಲ್ಲಿ ಹಾಟ್ ಕ್ಲೈಮೇಟು. ನೋಡಿ, ಈ ಖರ್ಜೂರದ ಬಗ್ಗೆ ಒಂದು ಹೇಳಿಕೆ ಇದೆ. ಏನಂತಂದರೆ, ಖರ್ಜೂರದ ಬೇರುಗಳು ನೀರಲ್ಲಿರಬೇಕು, ಖರ್ಜೂರದ ಮುಕುಟ ಬೆಂಕಿಯಲ್ಲಿರಬೇಕು. ಅಂಥ ಸನ್ನಿವೇಶದಲ್ಲಿ ಅದು ಬೆಳೆಯುತ್ತೆ. ಅಂದರೆ ಅದು ಹಣ್ಣುಗಳು ಬೆಳೆದು ಮಾಗಿ ಇದು ಬಲ್ತ್ಬಿಟ್ಟು ರೈಪ್ ಆಗಬೇಕಾದ್ರೆ ಟೆಂಪ್ರೇಚರ್ ಶುಡ್ ಬಿ ಸಮ್ವೇರ್ ಅರೌಂಡ್ 50 ಡಿಗ್ರಿ ಸೆಂಟಿಗ್ರೇಡ್. ನಮ್ಮ ಇಂಡಿಯಾದಲ್ಲಿ ಎಲ್ಲಿ 50 ಡಿಗ್ರಿ ಇಲ್ಲ, ಎಲ್ಲ 47, 48, 49ವರೆಗೂ ಹೋಗ್ಬೋದು, 50 ಇಲ್ಲ. 50 ಎಲ್ಲೆಲ್ಲಿ ಹೋಗುತ್ತೆ ಅಂದರೆ, ಸೌದಿ ಅರೇಬಿಯಾದಲ್ಲಿ, ಇರಾಕು, ಇರಾನು, ಈಜಿಪ್ತು, ಟ್ಯುನೀಷಿಯಾ, ಅಲ್ಜೀರಿಯಾ, ಲಿಬಿಯಾ, ಅಲ್ಲೆಲ್ಲ 50 ಡಿಗ್ರಿ ಹೋಗುತ್ತೆ. ಅಂತಲ್ಲಿ ಇದು ಬರುತ್ತೆ. ನಮ್ಮಲ್ಲಿ ಇದನ್ನು ಬೆಳೆಯುವ ವ್ಯರ್ಥ ಸಾಹಸ ಇಲ್ಲಿ ಮಾಡಬಾರ್ದು. ಬೆಳೆದ ತಪ್ಪಿಗೆ ಅದು ಕಾಯಿ ಬರುತ್ತೆ, ಆ ಕಾಯಿಗಳು ಏನೇನು ಪ್ರಯೋಜನ ಇಲ್ಲ ಹೇಳ್ತೀನಿ ಹೇಳಿ. ಅದನ್ನು ಕಮರ್ಷಿಯಲಿ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು ಲಿಚ್ಚಿ ನೋಡಿ, ಲಿಚ್ಚಿ ಕೆಲವರು ಹೇಳ್ತಾರೆ ನರ್ಸರಿಯವರು, ಲಿಚ್ಚಿ ಮಾಡಿ ಏನು ಮಾಡಿದ್ರಿಂದ ಏನೂ ಬರಲ್ಲ. ಲಿಚ್ಚಿ ಈಸ್ ಅನ್ರಿಲಯಬಲ್ ಕ್ರಾಪ್ ಟು ಟ್ರಾಪಿಕಲ್ ಕ್ಲೈಮೇಟ್. ಇದೇ ಸಬ್ ಟ್ರಾಪಿಕಲ್ ಕ್ಲೈಮೇಟು. ಇಂಡಿಯಾದಲ್ಲಿ ಬೆಸ್ಟ್ ಲಿಚ್ಚಿ ಬರ್ತಿರೋದು ಇವತ್ತಿಗೆ ಬಿಹಾರದಲ್ಲಿ, ಜಾರ್ಖಂಡಲ್ಲಿ, ವೆಸ್ಟ್ ಬೆಂಗಾಲ್ದಲ್ಲಿ, ಉತ್ತರ ಪ್ರದೇಶದಲ್ಲಿ ಅಲ್ಲಿ ಬರ್ತಾಯಿದೆ. ಯಾಕಂದರೆ ಸಬ್ ಟ್ರಾಪಿಕಲ್ ಏರಿಯಾ ಅಲ್ಲೇ ಸಬ್ ಟ್ರಾಪಿಕಲ್ ಏರಿಯಾ ಅಂತಂದರೆ ಬೇಸಿಗೆಯಲ್ಲಿ ಟೆಂಪ್ರೇಚರ್ 45ವರೆಗೂ ಹೋಗುತ್ತೆ, ಚಳಿಗಾಲದಲ್ಲಿ ಟೆಂಪ್ರೇಚರು 1 or 2 0ಗೂ ಬರುತ್ತೆ. ಆ ಕ್ಲೈಮೇಟಲ್ಲಿ ಇದು ಚೆನ್ನಾಗಿ ಬರ್ತದೆ. ಅಲ್ಲಿ ಬರ್ತದೆ. ಇಲ್ಲಿ ನಮ್ಮ ಟ್ರಾಪಿಕಲ್ದಲ್ಲಿ ಯಾವಾಗ ಒಂದು ಸರ್ತಿಗೆ ಒಂದು ಚೂರು ಕಾಯಿ ಬಿಟ್ಬಿಟ್ಟು 10 ವರ್ಷ ರೆಸ್ಟ್ ತಗೊಳುತ್ತೆ. ಹಿತ್ಲು ಮನೆಯವರ ಬಳ್ಳಾರಿ ಹತ್ರ ಖರ್ಜೂರ ಅಂತ ಹೇಳಿ ಹಣ್ಣು ಅಂತ ಮಾರ್ತಾರಲ್ಲ ನೋಡಿ, ಆ ರೀತಿ ಎಲ್ಲೋ ಯಾರೊಬ್ಬರು ಒಂದು ಗಿಡ ಬೆಳೆದ್ಬಿಟ್ಟು, ನಾನು ಬಳ್ಳಾರಿ ಹತ್ರ ಒಬ್ಬರದ್ದು ಗಿಡಕ್ಕೆ ಹೋಗಿದ್ದೆ, ಒಂದು ಗಿಡ ಆಯಿತು, ಅಷ್ಟಿಷ್ಟು ಬಿಟ್ಟಿತ್ತು. ಬಟ್ ಅವು ಕಮರ್ಷಿಯಲಿ ಆಗಲ್ಲ ನೋಡಿ, ಕಮರ್ಷಿಯಲಿ ಇಂಪಾಸಿಬಲ್. ಅದನ್ನು ಬೆಳೆಯೋಕ್ಕೆ ಚಾನ್ಸ್ ಇಲ್ಲ. ಬೆಳೆದವರು ಇಲ್ಲೇ ಮಹದೇವಪುರ ಹತ್ರ, ಇಲ್ಲಿ ಇಸ್ಕಾನ್ದವ್ರು ಬೆಳೆದಿದ್ದಾರೆ, ಇಲ್ಲಿ ಮಹದೇವಪುರ ಶ್ರೀರಂಗಪಟ್ಟಣ ಹತ್ರ ಫುಲ್ ಎಲ್ಲ ಹಾಳಾಗಿ ಹೋಗಿದೆ, ಏನೂ ಬರಲ್ಲ ಅದರಿಂದ. ಅಲ್ಲಿ ಹೇಳಿದೆ ಅದನ್ನು ಬೆಳೆಯೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು ಬ್ಲೂಬೆರಿ ನೋಡಿ, ಇತ್ತೀಚೆಗೆ ನಾವು ಕೊನೆಗೆ ಏನು ಹೇಳ್ಬೇಕಂದ್ರೆ ಬ್ಲೂಬೆರಿನ ಕೆಲವರು ಈಗ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ, ಕೆಲವರು ಮೊನ್ನೆ ಒಂದು ಸೆಮಿನಾರ್ ಮಾಡಿದ್ದಾರೆ ಬೆಂಗಳೂರಲ್ಲಿ, ಕೆಲವರು ಸೇರ್ಕೊಂಡ್ಬಿಟ್ಟು ಆಸಕ್ತರು, ಮೇ ಬಿ ನರ್ಸರಿ ಆಸಕ್ತರು ಇರ್ಬೋದು ಅವರೆಲ್ಲ. ಕೂಡ ಬ್ಲೂಬೆರಿ ಬೆಳೀಲಿ, ಅದು ಹಿಂಗೆ ಆರೋಗ್ಯ ಇಷ್ಟಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇಷ್ಟಿದೆ, ವಿಟಮಿನ್ ಸಿ ಇಷ್ಟಿದೆ, ಆ್ಯಂಟಿ ಕ್ಯಾನ್ಸರ್ ಅಂತ ಇವೆಲ್ಲ ಹೇಳ್ಕೊಂಡ್ಬಿಟ್ಟು ಬ್ಲೂಬೆರಿನ ಬಿಟ್ಟಿದ್ದಾರೆ ಈಗ. ಅಂದರೆ ಬ್ಲೂಬೆರಿ ಅನ್ನೋ ಹುಳವನ್ನು ಬಿಟ್ಟಿದ್ದಾರೆ. ಆ ಹುಳ ಹೋಗಿ ರೈತರ ತಲೆಗೆ ಹೋಗ್ಬಿಟ್ಟಿದೆ ಈಗ. ನಾನು ಅವ್ರಿಗೆ ರೈತರ ತಲೆಗೆ ಹೇಳೋದು, ಆ ಹುಳವನ್ನು ಬೇಗನೆ ತೆಗೆದು ಹೊರಗಡೆ ಹಾಕಿ. ಬ್ಲೂಬೆರಿ ಅನ್ನೋದು ಶೀತ ವಲಯದ ಯುರೋಪ್ನಲ್ಲಿ ಬೆಳೆಯುವಂಥ ಬೆಳೆ, ಮೆಡಿಟರೇನಿಯನ್ ಕಂಟ್ರೀಸ್ನಲ್ಲಿ ಬೆಳೆಯುವಂಥ ಬೆಳೆ ಇದು ನೋಡಿ. ಇದು
ನಮ್ಮ ಉಷ್ಣವಲಯದಲ್ಲಿ ಇದು ಬೆಳೆಯುವ ದುಸ್ಸಾಹಸಕ್ಕೆ ಖಂಡಿತ ಕೈ ಹಾಕಬೇಡಿ. ಇದು ಉದಯೋನ್ಮುಖ ಆಗಲ್ಲ. ನೋಡಿ, ಇದು ನಿಮಗೆ ಮೋಸ ಹೋಗ್ತೀರಾ. ಅದರಿಂದ ಈಗ 4-5 ಬೆಳೆ, ಆಪಲ್ ಆಗಲಿ, ಡೇಟ್ ಪಾಮ್ ಆಗಲಿ, ಖರ್ಜೂರ ಆಗಲಿ, ಮತ್ತು ಈ ಬ್ಲೂಬೆರೀಸು ಇಂಥವೆಲ್ಲ ಬೆಳೆಯೋಕ್ಕೆ ಹೋಗಬೇಡಿ. ಬೆಳೆಯುವಂಥ ದೇವರು ಕೊಟ್ಟಂಥ ಬೇಕಾದಷ್ಟು ಈಗ ಪರ್ಯಾಯ ಬೆಳೆಗಳನ್ನ, ಉದಯೋನ್ಮುಖ ಬೆಳೆಗಳನ್ನ ನಾನು ಹೇಳಿದ್ದೇನೆ, ಅವನು ಬೆಳೆದ್ಬಿಟ್ಟು ತಾವು ಲಾಭ ಮಾಡ್ಕೊಳ್ಳಿ. ಇಂಥವೆಲ್ಲ ಬೆಳೆದ್ಬಿಟ್ಟು ಮಿಸ್ಗಾಡ್ ಆಗಿಬಿಟ್ಟು ಕೊನೆಗೆ ಸಾಕಪ್ಪ ಅಗ್ರಿಕಲ್ಚರೇ ಬೇಡ, ಹಾರ್ಟಿಕಲ್ಚರ್ ಬೇಡ ಅನ್ನೋ ಒಂದು ಸ್ಥಿತಿ ತಲುಪಬೇಡಿ ಅಂತ ಕಳಕಳಿಯ ನಂದು ಮನವಿ ರೈತರಲ್ಲಿ. ಈಗ ಅದೇ ತಾವು ಹೇಳಿದ್ರೆ ಈ ಎಲ್ಲ ಗಿಡದ ಸಸಿಗಳು ಖಂಡಿತ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗುತ್ತೆ, ಎಲ್ಲ ನರ್ಸರಿಗಳಲ್ಲಿ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ನೋಡಿ, ಇತ್ತೀಚೆಗೆ ಬಂದು ಎಲ್ಲ ನಾನು ಹೇಳಿದಂಥ ಎಲ್ಲ ಇದು ತಳಿಯ ಮತ್ತು ಬೆಳೆಗಳ ಎಲ್ಲ ಸಸಿಗಳು ಸಿಗುತ್ತೆ, ಗ್ರಾಫ್ಟೇ ಸಿಗುತ್ತೆ ಇವತ್ತಿಗೆ. ನೋಡಿ, ಅದೊಂದು ಅಡ್ವಾಂಟೇಜ್ ಇದೆ ಇವತ್ತಿಗೆ. ಎಲ್ಲವನ್ನು ಆರಂಭ ಮಾಡೋದಕ್ಕೆ ಮುಂಗಾರೇ ಸೂಕ್ತ. ಖಂಡಿತ ಇದರಲ್ಲಿ ಕೆಲವನ್ನೇ ನೇರವಾಗಿ ದೊಡ್ಡ ರೀತಿಯಲ್ಲೇ ಮಾಡ್ಬೋದು, ಪರ್ಯಾಯ ಬೆಳೆಗಳು ಬೇಕಂದವರು. ಇನ್ನು ಕೆಲವರು ಸ್ವಲ್ಪ ದಿನ ನಾವು ಬಿಟ್ಟು ನಿರ್ಧಾರ ತಗೊಳ್ತೇವೆ ಅಂದರೆ ಅವರು ಇನ್ನೂ ಸ್ವಲ್ಪ ನಿಧಾನವಾಗಿ ತಗೊಳ್ಳಿ. ನೀವೇ ಹೇಳಿದ್ರಲ್ಲ ಆರಂಭದಲ್ಲಿ, ಖಂಡಿತ ಅಷ್ಟು ಬೆಳೆದವರನ್ನು ಹೋಗಿ ನೋಡಿ. ಹೌದು. ನೋಡಿ, ಯಾವುದೇ ಒಂದು ಹೊಸ ಬೆಳೆ ಇಡಬೇಕಂದ್ರೆ ನೀವು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಹೋಗಿ ಯಾರು ಬೆಳೆದಿದ್ದಾರೆ ಅದನ್ನು ನೋಡಿ ಕಾನ್ಫಿಡೆನ್ಸ್ ತಗೊಳ್ಳಿ, ಆಮೇಲೆ ಮುಂದೆ. ಹಣ್ಣು ಹೊನ್ನು ಕೇಳುಗರೆ, ಆಕಾಶವಾಣಿ ಮೈಸೂರು, ತೋಟಗಾರಿಕೆ ಮಹಾವಿದ್ಯಾಲಯ, ಕೃಷಿ ತಂತ್ರಜ್ಞರ ಸಂಸ್ಥೆ ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಏಪ್ರಿಲ್ 6ರಂದು ಸೋಮವಾರ ಮಧ್ಯಾಹ್ನ 2:15 ಸಂಜೆ 4:45 ಮಲಿನವಾಗುತ್ತಿರುವ ಪರಿಸರ ಮತ್ತು ಆಹಾರ ಸುರಕ್ಷತೆಯನ್ನು ಕುರಿತ ಸಂವಾದ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಭಾಗವಹಿಸುತ್ತಿದ್ದಾರೆ ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿವೃತ್ತ ಉಪಮಹಾನಿರ್ದೇಶಕರಾದ ಡಾಕ್ಟರ್ NK ಕೃಷ್ಣಕುಮಾರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೋಂದಣಿ ಕಡ್ಡಾಯವಾಗಿರುತ್ತದೆ. ನೋಂದಾಯಿಸಲು ಸಂಪರ್ಕ ಸಂಖ್ಯೆ 9108354973. ಮತ್ತೊಮ್ಮೆ 9108354973. ಹಣ್ಣು ಕೊಂಬುವ ಬನ್ನಿರಿ ಚನ್ನಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು. ಗಮನಿಸಿ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಅಂಗವಾಗಿ ಮಲಿನವಾಗುತ್ತಿರುವ ಪರಿಸರ ಮತ್ತು ಆಹಾರ ಸುರಕ್ಷತೆಯನ್ನು ಕುರಿತ ಸಂವಾದ ಏಪ್ರಿಲ್ 6ರಂದು ಸೋಮವಾರ ಮಧ್ಯಾಹ್ನ 2:15 ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದೆ. ಹಣ್ಣು ಹೊನ್ನು ಹಣ್ಣು ಕೊಂಬುವ ಬನ್ನಿರಿ. ಡಾಕ್ಟರ್ ಹಿತ್ತಲಮನಿ ಸಾಹೇಬ್ರೆ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಖಂಡಿತ ಮಾಡಲಿ. ಮೊಬೈಲ್ ಸಂಖ್ಯೆ ಹೌದು. ನೋಡಿ, ಎಲ್ಲ ರೈತ ಬಾಂಧವರೇ, ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9449999202. ಇನ್ನೊಂದ್ಸರಿ ಹೇಳ್ತೇನೆ, 9449999202. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ, ರೈತ ಬಾಂಧವ್ರಿಗೆ ಇನ್ನೊಂದ್ಸರಿ ಹೇಳ್ತೇನೆ, ಈ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9448999202. ಒಳ್ಳೆಯದು. ಡಾಕ್ಟರ್ ಹಿತ್ತಲಮನಿ ಅವರೇ, ಇದುವರೆಗೂ ಉದಯೋನ್ಮುಖ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಅಂತ. ಇದುವರೆಗೆ ಉದಯೋನ್ಮುಖ ತೋಟಗಾರಿಕಾ ಬೆಳೆಗಳನ್ನು ಕುರಿತು ವಿಶ್ರಾಂತ ಅಪರ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ SV ಹಿತ್ತಲಮನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಅರಿಶಿಣದ ಸುಧಾರಿತ ತಳಿಗಳು, ಬೇಸಾಯ ಮತ್ತು ರಫ್ತು ಅವಕಾಶಗಳನ್ನು ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BS ಹರೀಶ್ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು R ಲೋಕೇಶ್ವರಿ.
ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು